पंचानन तरुभूतानि पंचाक्षर अनुपमानि पंचसूत्र उद्भवते पंचाचार्यान् जगद्गुरु जय बसवेश भक्तजन भाग्य शुभोदय वीरशैव निर्णय परमावतार शरणागत रक्षक चित्रण प्रभामय जगदादिदेशिके पुरातन पुंगवत् जय सोमनाथंचे वसंत बसव शरणा मृडवत् शोभितं दिव्यं मनः कल्मष शुद्धिर्तं निर्विकल्प क्रियायोग स्थानाधीशं सूरि सुक्षेत्र भुवाधीशं श्री श्री गुरु कोत्तूर बसवेश्वर ಭಗವಂತನನ್ನ ಆದಿಶಕ್ತಿ ಶಾಂಭವಿಯನ್ನ ಆದಿಗೆ ಆದಿ ಗುರುಗಳಾದ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಕಲ್ಯಾಣದ ಬಸವಾದಿ ಶಿಕ್ಷಣರನ್ನ ಸ್ಮರಣೆಗೈದು ಪರಮ ಪಾವನ ಪುಣ್ಯಕ್ಷೇತ್ರ ಸಕಲ ಮಾನವ ಕುಲಕೋಟಿಗೆ ಲೇಸನ್ನೇ ಬಯಸಿರುವಂತಹ ಸೂಡಿ ಗ್ರಾಮದ ರಾಜ ಮಹಾರಾಜರಿಂದ ಯುಕ್ತಿ ಹಿರೇಮಠ ಎನ್ನುವ ಪರ್ಯಾಯ ನಾಮವನ್ನು ಪಡೆದುಕೊಂಡು ನಂತರದ ಕನ್ನಡದ ಪಾರಿಭಾಷೆಯೊಳಗ ಚುಟ್ಟಿ ಹಿರೇಮಠವಾಗಿ ಪರಿವರ್ತನೆ ಹೊಂದಿರುವಂತಹ ಮಠದ ಕರ್ತೃಪುರುಷರು ಪರಮ ತಪಸ್ವಿಗಳು ಪರಮ ಲೀಲಾಮೂರ್ತಿಗಳು ಆದ ಶ್ರೀ ಶತಸ್ಥಲ ಬ್ರಹ್ಮಿ ಕೊಟ್ಟೂರು ಬಸವೇಶ್ವರ ಶಿವಯೋಗಿ ಶಿವಾಚಾರ್ಯರ ಕರ್ತೃಜಗುರಿಗೂ ಪರಮ ತಪಸ್ವಿಗಳು ಪರಮ ಲೀಲಾಮೂರ್ತಿಗಳು ಆದ ಶತಸ್ಥಲ ಬ್ರಹ್ಮಿ ಉಮಾಪತಿ ಶಿವಯೋಗಿ ಶಿವಾಚಾರ್ಯರ ಮಹಾಪ್ರಭುವಿಗೂ ಅನಂತ ಶತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವರ್ತಮಾನದ ಪೀಠಾಧಿಪತಿಗಳು ಮಾತೃ ಹೃದಯಗಳು ಕ್ರಿಯಾಶೀಲ ಆಚಾರವಂತ ಮಹಾಪೂಜ್ಯ ಅದೆಷ್ಟೋ ಜನ ಭಕ್ತ ಭಕ್ತೆಯರಿಗೆ ತಮ್ಮ ತಪಸ್ಸಿನ ಪೂಜೆಯ ಫಲದಿಂದ ಅವರೆಲ್ಲರ ಆಸೆ ಸಂಕಲ್ಪಗಳು ಈಡೇರಿಸುವ ಹಾಗೆ ಜನರ ಮಧ್ಯದಲ್ಲಿದ್ದುಕೊಂಡೇ ಜನರ ಆತ್ಮ ಕಲ್ಯಾಣ ಭಕ್ತರ ಆತ್ಮ ಜಾಗೃತಿಯನ್ನ ಮಾಡಿರುವಂತಹ ಪರಮ ಪೂಜ್ಯರು ಹಿರಿಯರು ತಪಸ್ವಿಗಳು ಪೂಜಾ ನಿಷ್ಠರು ಆದ ಪರಮ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀ ಚರಣ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನೇ ಸಮರ್ಪಿಸಿ ಅದ್ಭುತವಾಗಿ ಗಾನ ಸುಧೆಯನ್ನ ತಾಳವಾದ್ಯವನ್ನ ಧಾರೆ ಎನ್ನುತ್ತಿರುವಂತಹ ಆಶು ಕವಿಗಳು ಅದೆಷ್ಟೋ ಸ್ವರಚಿತ ಕವನಗಳನ್ನ ಕಾವ್ಯಗಳನ್ನ ಪದ್ಯಗಳನ್ನ ಗೀತೆಗಳನ್ನ ಬರೆದಿರುವಂತ ಅದರ ಜೊತೆಯಲ್ಲಿ ನಿರಹಂಕಾರದ ಭಾವವನ್ನು ಕೈಗೂಡಿಸಿಕೊಂಡಿರುವಂತಹ ಜಾನಪದ ಜಾಣ ಅನ್ನುವ ಪದವನ್ನೇ ಪಡೆದುಕೊಂಡಿರುವಂತಹ ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಚೊಕ್ಕದಾದ ಸಾಧನೆಯನ್ನು ಮಾಡಿರುವಂತಹ ಸಹೋದರ ಸ್ವರೂಪರಾದ ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ಗಾನಕೋಗಿಲೆ
ಶ್ರೀ ಸಂಗಮೇಶ್ವರ ಉತ್ತಂಗಿಯವರಿಗೂ, ಖ್ಯಾತ ತಬಲಾಪಟು ತಬಲಾ ಪ್ರವೀಣ, ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರೂ ಆದ ಅತ್ಯಂತ ಮುಗ್ಧ ಹೃದಯ, ಮಾತು ಕಡಿಮೆ ಕೆಲಸ ಬಹಳ ಅನ್ನುವ ಶಬ್ದಕ್ಕೆ ಉದಾಹರಣೆಯಾಗಿ ನಿಂತಿರುವಂತಹ ಸಹೋದರ ಸ್ವರೂಪರಾದ ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ತಬಲಾ ಮಾಂತ್ರಿಕ ತಬಲಾ ಪ್ರವೀಣ ಶ್ರೀ ಲಿಂಗರಾಜ್ ಗದಗ್ ಅವರಿಗೂ, ಇಂದಿನ ದಾಸೋಹದ ಸೇವಾರ್ಥಿಗಳಾದ ಹಿರಿಯ ಉದ್ದಿಮೆ ವ್ಯಾಪಾರಸ್ಥರಾದ ಪ್ರಕಾಶಣ್ಣ ಅಮರಗಟ್ಟಿಯವರಿಗೂ, ಈ ಮಹಾಮಠದ ಆಡಳಿತ ಮಂಡಳಿಯ ಸರ್ವ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿ, ಖಜಾಂಚಿ ಹಾಗೂ ಸರ್ವ ಸದಸ್ಯರೆಲ್ಲರ ಬಳಗಕ್ಕೂ, ಮಹಾಮಠದ ಗದ್ದುಗೆಯ ಸರ್ವ ಅರ್ಚಕರಿಗೂ, ವಿಶೇಷವಾಗಿ 50ನೇ ವರ್ಷದ ಹೊಸ ತೇರಿ ನೂತನ ರಥದ ಲೋಕಾರ್ಪಣೆಯ ನಿಮಿತ್ತವಾಗಿ 5 ದಿನಗಳ ಕಾಲ ನಡೆಯುವಂತಹ ವಿಶೇಷವಾದ ರಚನಾತ್ಮಕ ಕಾರ್ಯಕ್ರಮ, ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಗುರುರಕ್ಷೆ, ಹಿರಿಯ ನಾಗರಿಕರ ಸನ್ಮಾನ, ಕೃಷಿ ವಿಚಾರ ಸಂಕಿರಣ, 10 ಹಲವಾರು ರಚನಾತ್ಮಕ ಕಾರ್ಯಗಳ ನಿಮಿತ್ತವಾಗಿ ಮುಂದಾದಿನಗಳಲ್ಲಿ ನಡೆಯುವಂತಹ 5 ದಿನದ ಪುಣ್ಯ ಪುರುಷರ ಆಧ್ಯಾತ್ಮ ಜೀವನ ದರ್ಶನ ಪ್ರವಚನದ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಧ್ವನಿಯನ್ನ ನಿಮಗೆ ಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವಂತಹ ಮೈಸೆಟ್ಟಿನ ವ್ಯವಸ್ಥಾಪಕರಿಗೂ, ಇಲ್ಲಿ ಸೇರಿರುವಂತಹ ಸಮಸ್ತ ಗ್ರಾಮದ ಗಣ್ಯಮಾನ್ಯ ಹಿರಿಯರಿಗೂ, ಯುವಶಕ್ತಿ ತರುಣರ ಬಳಗಕ್ಕೂ, ಗಾನಿಗಳಿಗೂ, ಮುದ್ದು ಮಕ್ಕಳಿಗೂ ಹಾಗೂ ಯಾವತ್ತೂ ವಾತ್ಸಲ್ಯ ಮೂರ್ತಿ ಇದ್ದಿರೋ ಸಮಸ್ತ ತಾಯಂದಿರೆಲ್ಲರಿಗೂ, ತಮ್ಮೆಲ್ಲರ ಅಂತರಂಗದಲ್ಲಿ ತುಂಬಿರುವಂತಹ ಭಗವಂತನ ಪರಮಾತ್ಮನ ಚೇತನ ಸ್ವರೂಪಕ್ಕೆ ಅನಂತ ಕೋಟಿ ಶರಣಂ ಶರಣಾರ್ಥಿ. ಮೊದಲನೇ ದಿನ ಇವತ್ತು ಒಂದರ್ಥದೊಳಗೆ ಬಹಳ ಖುಷಿಯನ್ನ ತರುವಂತ, ಯಾವ ಊರುಗಳಿಗೆ ಪ್ರಾರಂಭದೊಳಗೆ ಹೋಗ್ತೀರಲ್ಲ, ಮೊದಲನೆಯ ದಿನಗಳಲ್ಲಿ ಅಷ್ಟಕ್ಕಷ್ಟೇ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದವರು, ಸಂಘಟನೆ ಮಾಡಿದವರು ಒಬ್ಬಿಬ್ಬರು ಇರ್ತಾರೆ. ನಮ್ಮಂತವ್ರು ಹೇಳೋರು ಇಂತಹ ನಮ್ಮ ಸಂಗೀತ ಕಲಾ ಬಳಗ ಅವರಿಗೂ, ಮುಂದೆ ಮಂಗಳಾರತಿ ಮಾಡುವವರು ಒಬ್ರು, ಬಹಳ ಮಂಗಳಾರತಿ ಕಾಯಿ ಹಿಡಿಯುವಂತ ಕಾರ್ಯಗಳು ನಿರತರಾಗುವಂತವರ ಧರ್ಮಪತ್ನಿ ಅಥವಾ ಮಕ್ಕಳು ಒಬ್ಬರಿರ್ತಾರೆ. ಯಾರೋ ಒಬ್ಬರಿಬ್ಬರು ಹಿರಿಯರೆಲ್ಲ ಸೇರಿ 10 ರಿಂದ 12 ಜನಸಂಖ್ಯೆಯ ಅವಧಿಯೊಳಗೆ ಮೊದಲನೇ ದಿನದ ಕಾರ್ಯಕ್ರಮ ಮುಕ್ತಾಯದ ಸ್ವರೂಪ ಮುಟ್ಟು. ಆದ್ರೆ ಸೂಡಿ ಜುಟ್ಟಿ ಹಿರೇಮಠದ ಮಹಾಮಠದಲ್ಲಿ ಇಂದು ಪ್ರಾರಂಭಗೊಂಡಿರುವಂತಹ ಪ್ರಪ್ರಥಮವಾದ ಕಾರ್ಯಕ್ರಮಕ್ಕೆ 30-40 ಜನ ಒಳಗೆ 30-40 ಜನ ಹೊರಗೆ ಸೇರಿರುವುದನ್ನು ನೋಡಿದ್ರೆ ಜುಟ್ಟಿ ಹಿರೇಮಠದ ಕರ್ತೃ ಪುರುಷನ ತಪಸ್ಸಿನ ಶಕ್ತಿ ಅದ್ಭುತವಾದ ಕೆಲಸ ಮಾಡ್ತದೆ. ಇದು ಸಂಸ್ಕಾರ, ಈ ಸಂಸ್ಕೃತಿ, ಈ ಪದ್ಧತಿ ಬಹುಕಾಲದಿಂದ ನಮ್ಮ ಭಾರತೀಯ ಸನಾತನ ಪರಂಪರೆಯೊಳಗೆ ರೂಢಿಯಾಗಿ ಮೈಗೂಡಿಸಿಕೊಂಡು ಬಂದಿರುವಂತ. ಇದಕ್ಕೆಲ್ಲ ಕಾರಣ ಮಾನವ ಪ್ರಪಂಚ, ಮನುಷ್ಯ ಕುಲ ಹಿಂಗಿರಲಿಲ್ಲ. ಮೊದಲು ಇತಿಹಾಸವನ್ನು ತಾವೆಲ್ಲ ಓದಿದ್ದೀರಿ. ಹರಪ್ಪ ಮೊಹೆಂಜೋದಾರರ ಕಾಲಕ್ಕೆ, ಅದಕ್ಕಿಂತಲೂ ಪೂರ್ವ ದಿನಮಾನಗಳಲ್ಲಿ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಆರಂಭದ ದಿನಗಳಲ್ಲಿ ಮಾನವ ಹಿಂಗಿರಲಿ.
ಶಿಲಾಯುಗದ ಮಾನವರಾಗಿದ್ದರು. ಯಾವುದೇ ಧರ್ಮ ಪದ್ಧತಿ ಆಚರಣೆ ಸಿದ್ಧಾಂತಗಳು ಗುರುತಿರಲಿಲ್ಲ. ಅಂತ ಪ್ರಸಂಗದೊಳಗೆ ಮನುಷ್ಯ ಕುಲವನ್ನ ಆವಾಗ ಭಗವಂತ ಸೃಷ್ಟಿ ಮಾಡಿ ಭೂಮಂಡಲಕ್ಕೆ ಬಿಟ್ಟ. ಭೂಮಿಗೆ ಬಂದ್ರೆ ಭೂಮಿಗೆ ಬಂದ ಪ್ರಸಂಗದೊಳಗೆ ದೇವರು ಎಲ್ಲರಿಗೂ ಏನೇನು ಕೊಡಬೇಕೆಲ್ಲವನ್ನ ಕೊಟ್ಟ. ಉಣ್ಣಾಕ, ತಿನ್ನಾಕ, ಆರಾಮಾಗಿರೋದಕ್ಕೆ, ಮನೆಗಳನ್ನು ಕಟ್ಕೊಂಡು ರಕ್ಷಣಾವಂತರಾಗಿ ಬದುಕಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಭಗವಂತ ಕೊಟ್ಟ. ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ. ಭೂಮಂಡಲದೊಳಗೆ ಏನಾದರೂ ಸ್ವಲ್ಪ ತೊಂದರೆ ತಾಪತ್ರಯಗಳ ಆದರೆ ಅವೆಲ್ಲಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಯಾರೋ ಗುರುಗಳನ್ನು ಒಬ್ಬರನ್ನ ಭಗವಂತ ಸೃಷ್ಟಿ ಮಾಡ್ಯಾನ ಅಂತ ಅನ್ನೋದು ಮನುಷ್ಯ ಪ್ರಪಂಚ, ಮನುಷ್ಯ ಕುಲ ಮರೆತು ಎಲ್ಲರೂ ದಾರಿ ತಪ್ಪಿಬಿಟ್ಟು ಈ ಜಗತ್ತಿನೊಳಗೆ ಎಷ್ಟು ಒಳ್ಳೆಯ ಶಬ್ದಗಳದಾವಲ್ಲ, ಯಾವುದೇ ಶಬ್ದ ತಗೊಂಡು 2 ಅಕ್ಷರ ಇರಬಹುದು, 3 ಅಕ್ಷರ ಇರಬಹುದು, 4 ಅಕ್ಷರ ಇರಬಹುದು, ಯಾವುದೇ ಶಬ್ದಕ್ಕೆ ಅ ಅನ್ನೋ ಒಂದು ಅಕ್ಷರವನ್ನ ಸೇರಿಸಿಬಿಟ್ರೆ ಆ ಶಬ್ದ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಕಳೆದುಕೊಂಡು ಹಾಳಾಗಿಬಿಡುತ್ತೆ. ಸತ್ಯ ಅನ್ನೋ ಶಬ್ದಕ್ಕೆ ಸೇರಿಸಿಬಿಟ್ರೆ ಅಸತ್ಯ. ಧರ್ಮ ಅನ್ನೋ ಶಬ್ದಕ್ಕೆ ಅಕ್ಷರ ಸೇರಿಸಿಬಿಟ್ರೆ ಅಧರ್ಮ. ನ್ಯಾಯ ಅನ್ನೋ ಶಬ್ದಕ್ಕೆ ಅನ್ನೋ ಅಕ್ಷರ ಸೇರಿಸಿಬಿಟ್ರೆ ಅನ್ಯಾಯ. ಶಾಂತಿ ಅನ್ನೋ ಶಬ್ದಕ್ಕೆ ಅನ್ನೋ ಅಕ್ಷರ ಸೇರಿಸಿಬಿಟ್ರೆ ಅಶಾಂತಿ ಆಯಿತು. ನೀತಿ ಅನ್ನೋ ಶಬ್ದಕ್ಕೆ ಅನ್ನೋ ಅಕ್ಷರ ಸೇರಿಸಿಬಿಟ್ರೆ ಅನೀತಿ ಆಯಿತು. ನೈತಿಕ ಅನ್ನೋ ಶಬ್ದಕ್ಕೆ ಅನ್ನೋ ಅಕ್ಷರ ಸೇರಿಸಿಬಿಟ್ರೆ ಅನೈತಿಕ. ಬಹಳಷ್ಟು ಶಬ್ದಗಳು ಎನ್ನುವ ಅಕ್ಷರದೊಂದಿಗೆ ತಮ್ಮ ಸಂಪೂರ್ಣ ಅರ್ಥವನ್ನು ಕಳ್ಕೊಂಡ್ಬಿಡ್ತಾರೆ. ಕೆಲವಾರು ಶಬ್ದಗಳು ಅನ್ನೋ ಅಕ್ಷರವನ್ನ ಸೇರಿಸಿಕೊಂಡು ವಿಶಾಲ ಆಗ್ತಾವು, ದೊಡ್ಡವಾಗ್ತಾವು, ವೃದ್ಧಿಯಾಗ್ತಾವು. ನಿಕೇತನ ಅನ್ನೋ ಶಬ್ದ, ನಿಕೇತನ ಅಂದ್ರೆ ಸಿಂಗಲ್, ಸಂಕ್ಷಿಪ್ತ, ಒಂದೇ. ಆ ನಿಕೇತನ ಅನ್ನೋ ಶಬ್ದಕ್ಕೆ ಅನ್ನೋ ಅಕ್ಷರ ಸೇರಿಸಿಬಿಟ್ರೆ ಅನಿಕೇತನ, ವಿಶ್ವ ವಿಶಾಲ ದೃಷ್ಟಿ, ಓದಂತ ಚೇತನ ಆಗುನಿ ಅನಿಕೇತನ. ಅಂತ ಪ್ರಸಂಗದೊಳಗ ನ್ಯಾಯ ಅನ್ಯಾಯ ಆಗಿತ್ತು, ಸತ್ಯ ಅಸತ್ಯ ಆಗಿತ್ತು, ಶಾಂತಿ ಅಶಾಂತಿ ಆಗಿತ್ತು, ನೈತಿಕತೆ ಅನೈತಿಕತೆ ಆಗಿತ್ತು, ಧರ್ಮ ಅಧರ್ಮ ಆಗಿತ್ತು. ಇದೆಲ್ಲವನ್ನ ಭೂಮಂಡಲದೊಳಗೆ ಏನು ನಡೆದದ, ನಾನು ಸೃಷ್ಟಿ ಮಾಡಿರುವಂತ ಜಗತ್ತ ಪ್ರಪಂಚ ಹೆಂಗದ ಸ್ವಲ್ಪ ನೋಡ್ಕೊಂಡು ಬಂದು ನನಗೆ ವರದಿ ಮುಟ್ಟಿಸಪ್ಪ ಅಂತ ಪರಮಾತ್ಮ ಭೂಮಿ ನಾರದನನ್ನು ಕಳಿಸಿ. ನಾರದ ಮಹರ್ಷಿಗಳು ಬಂದು ಎಲ್ಲ ಕಡೆ ಅಡ್ಡಾಡಿ ನೋಡಿದ್ರು. ಯಾವುದೂ ಅವರಿಗೆ ಹಿತ ಅನಿಸ್ಲಿಲ್ಲ, ಚಲೋ ಅನಿಸ್ಲಿಲ್ಲ. ಎಲ್ಲ ಅವು ದಾರಿ ತಪ್ಪಿ ಹೋಗಿರುವಂತಹ ಪರಿಸ್ಥಿತಿ. ಇಂಥ ಪ್ರಸಂಗಗಳಲ್ಲಿ ಯಾವುದೋ ಭೂಮಂಡಲದೊಳಗ ಶುಚಿತ್ವವಾಗಿ, ಶುದ್ಧವಾಗಿ, ಪರಿಶುದ್ಧವಾಗಿ ಚಲೋ ಅಂತ ಅನಿಸಿಕೊಳ್ಳೋದು, ಒಳ್ಳೆಯದನ್ನು ಅನಿಸಿಕೊಂಡದ್ದು ಯಾವುದೂ ಉಳಿದಿಲ್ಲ ಭಗವಂತ. ಎಲ್ಲ ಮನುಷ್ಯ ಕುಲ ದಾರಿ ತಪ್ಪಿ ಎಲ್ಲರೂ ರಾಗರೂಪನೆ ಹೊಂಟಾರ. ನಡೆಯುವ ದಾರಿ ಸರಿ ಇಲ್ಲ, ತಪ್ಪಿಬಿಟ್ಟ. ಇರುವ
ಇರುವೇ ಎರಡು ದಾರಿ, ಒಂದು ಚಲೋ ದಾರಿ, ಒಂದು ಕೆಟ್ಟ. ಇವೆರಡೇ ಪ್ರಪಂಚದೊಳಗಿರೋ ದಾರಿ. ಒಂದು ಒಳ್ಳೆಯ ದಾರಿ, ಒಂದು ಕೆಟ್ಟದ. ದ ಪಾತ್ ಆಫ್ ಗುಡ್ನೆಸ್ ಅಂಡ್ ದ ಪಾತ್ ಆಫ್ ಪ್ಲೇಜರ್ಸ್. ಪ್ಲೇಜರ್ಸ್ ದಾರಿಯನ್ನ ಬಿಟ್ಟು ಗುಡ್ನೆಸ್ ದಾರಿಯನ್ನ ಹಿಡಿಯಿರಿ ಅಂತ ಭಗವಂತ ಕಳಿಸಿದ್ದ ಮನುಷ್ಯ ಕುಲಕ್ಕೆ. ಹಂಗಾಗಿ ವರದಿಯನ್ನ ಮುಟ್ಟಿಸಿದರು ನಾರದ ಮಹರ್ಷಿಗಳು. ಸರಿ, ಇದನ್ನ ಸರಿಪಡಿಸೋದಕ್ಕೆ ಹೆಂಗೋ, ಸರಿಪಡಿಸುವುದು ಹೆಂಗ? ಯಾರನ್ನಾದರೂ ಕಳಿಸಿ, ಭೂಮಂಡಲಕ್ಕೆ ಯಾರನ್ನಾದರೂ ಒಬ್ಬ ಸೂತ್ರಧಾರನನ್ನ ಎಲ್ಲರನ್ನ ಸರಿದಾರಿಗೆ ತರುವಂತಹ ವ್ಯವಸ್ಥಿತವಾದ ಮಾರ್ಗದೊಳಗೆ ಇರುವ ಹಾಗೆ ಮಾಡುವಂತಹ ಒಬ್ಬ ನಿರ್ಮಾಪಕರನ್ನ ಭೂಮಂಡಲಕ್ಕೆ ಕಳಿಸಿಕೊಂಡು ಕೇಳಿದರು. ಪರಮಾತ್ಮ ಭಗವಂತ ಕೇಳಿದ, ಯಾರು ಭೂಲೋಕಕ್ಕೆ ಹೋಗ್ತೀವಿ, ದೇವಲೋಕಕ್ಕೆ ಎಲ್ಲರೂ ನಾವಲ್ಲೇ ನೀವಲ್ಲೇ, ಅಲ್ಲಿ ಇರುವುದು ಆಗತ್ತಿಲ್ಲ ನಮ್ಗೆ ಅಂದ್ರು. ರೇಣುಕ ಗಣಾಧೀಶ್ವರರು ಉರ್ಫ್ ರೇವಣ ಸಿದ್ದೇಶ್ವರರು ಭಗವಂತನ ಕಣ್ಣಿಗೆ ಬಿದ್ದಾಗ ಕರೀತಾದ, ಅಪ್ಪ ರೇಣುಕ ಭಗವತ್ಪಾದ, ರೇಣುಕ ಗಣಾಧೀಶ್ವರನೇ, ರೇವಣ ಸಿದ್ಧ ಬಾರಪ್ಪ ಅಂತ ಬರೋದು. ಭೂಮಂಡಲದೊಳಗೆ ವಾತಾವರಣ ಎಲ್ಲ ತಪ್ಪಿ ಹೋಗಿ ಬಿಟ್ಟದು. ಎಲ್ಲರೂ ಹಸಿ ಎದಿಗಾಗಿ ಬಿಟ್ಟ, ಎಲ್ಲರ ಮನಸ್ಸುಗಳು ಹಸಿ ಎದಿಗಾಗಿ ಬಿಟ್ಟಾವ. ಅದನ್ನು ಸ್ವಲ್ಪ ಸ್ವಚ್ಛಗೊಳಿಸಬೇಕಲ್ಲ, ಸ್ವಚ್ಛ ಮಾಡಬೇಕು. ಹಸಿಯ ದೇಶಕಾಲ ಬೆಳಗಿದರೇನು ಬಿಳಿದಾಗ ಬರುವುದೇ, ಎನಿಸುಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ನೆನೆದು ಮೃದುವಾಗ ಬರುವುದೇ, ಕಾಗೆ ಮಂದನ ಮನದೊಳಗಿದ್ದರೇನು ಕೋಗಿಲೆಯಾಗ ಬರುವುದೇ, ಒಳನ ತಡೆಯಲೊಂದು ಗಳಹಂಸ ಕುಳಿತಿದ್ದರೆ ಬಕಪಕ್ಷಿ ಕುಳಿತಿದ್ದರೆ ಗಳಹಂಸಿಯಾಗ ಬರುವುದೇ. ಶರಣರ ಪ್ರಶ್ನೆ, ವಚನಗಳು ಪ್ರಶ್ನೆ ಮಾಡ್ತಾರೆ ಶರಣ. ಹೋಗಪ್ಪ, ಎಲ್ಲ ಕೆಟ್ಟ ಹೋಗಿದ ಭೂಮಂಡಲದ ವ್ಯವಸ್ಥೆ, ಮಾರ್ಗಗಳೆಲ್ಲ ತಪ್ಪು ಬಿಟ್ಟಾವ. ಕಠೋಪನಿಷತ್ ಅದನ್ನೇ ಹೇಳ್ತದ, ಶ್ರೇಯೋ ಪ್ರೇಯಶ್ಯಧಿ ಮಾರ್ಗ. ಒಂದು ಶ್ರೇಯೋ ಮಾರ್ಗ, ಒಂದು ಪ್ರೇಯೋ ಮಾರ್ಗ. ಚಲೋ ದಾರಿ ಇರುವುದಿಲ್ಲೋ, ಹೋಗು, ಸರಿಪಡಿಸ್. ಸರಿಪಡಿಸ್. ಮಂದಿ ಹುಟ್ಟಿ ಮಲ್ಲ ಕಿಶನೋ, ಹುಡಾಳ ಮಂದಿ ಊರೊಳಗ ಹಿಡಿಯಲಾರನು, ಪತಿ ಮಾಡೋ ಉತ್ತಮರಲಾಯತಾಗೋದನು, ಪತಿ ಮಾಡೋ ಉತ್ತಮರಲಾಯತಾಗೋದನು. ಗಪ್ಪ ಬಡಿವ ಅಪಗಡಲ ಹೆಚ್ಚಿಗಾರದು, ಗಪ್ಪ ಬಡಿವ ಅಪಗಡಲ ಹೆಚ್ಚಿಗಾರದು. ಮಾವೇರಿ ಮಂದಿ ಹುಟ್ಟಿ ಬಂದ ಕಿಶನೋ, ಹುಡಾಳ ಮಂದಿ ಊರೊಳಗ ಹಿಡಿಯಲಾರನು.
ಭೂಲೋಕದೊಳಗ ಮನುಷ್ಯ ಪ್ರಪಂಚ ಮನುಷ್ಯ ಕುಲದ ದಾರಿ ತಪ್ಪು ನೋಡಿ ಅದ ಸರಿಪಡಿಸೋದಕ್ಕೆ ಹೋಗಬೇಕು. ಹೆಂಗ ತಪ್ಪೇ ದಾರಿ ಅಂದ್ರ ಗಂಡ ಹೆಂಡತಿ, ಗಂಡನ ತಾಯಿ ಅಂದ್ರ ಅತ್ತಿ, ಹೌದ? ಯಾವ ಗಂಡನ ತಾಯಿ ಅತ್ತಿ, ಅಕ್ಕಿ ಸ್ವಲ್ಪ ಆರೋಗ್ಯ ತಪ್ಪಿತ್ತ ಕೆಮ್ಮುತ್ತಿತ್ತು, ಬಹಳ ಕೆಮ್ಮುತ್ತಿತ್ತು. ಸಸಿ ಅಂದು ಗಂಡ ಹೇಳಿದ್ರಿ, ರೀ ನಿಮ್ಮ ಮಗು ಬೆಳತಾನ ಕೆಮ್ಮುತ್ತಾಳ, ನಿದ್ದೆನೆ ಹತ್ತಲ್ಲ, ಹ್ಯಾಂಗ ಮಾಡೋದು ಅಂದು ಅವ ನಿದ್ದೆ ಉಳಿಗೆ ತಂದು ಕೊಡ್ತಾನೆ. ನಿದ್ದೆ ಉಳಿಗೆ ತಂದು ಕೊಡ್ತೀನಿ ತಗೊಂಡು ದಿನ ನಿದ್ದೆ ಉಳಿಗೆ ತಗೊಂಡ್ರೆ ಹ್ಯಾಂಗ್ರಿ? ಮತ್ತೆ ಹ್ಯಾಂಗ್ ಮಾಡೋದು ಅನ್ನೋದ ನಿಮ್ಮ ಮಗುನ ಬೆಳೆಯಾಗ ಹೋಗಿ ಒಡೆದು ಬಿಡಿ. ಸರಿ ಸರಿಯಾದ ನಮ್ಮವ್ವ ಅವನ ಹೆಂಗ್ ಕೈಗೆ ಕೆಟ್ಟವನ್ನ ಇಲ್ಲ, ಏನಾರ ಮಾಡಿಬಿಟ್ಟು ನಿಮ್ಮ ಅವನ ದೊಡ್ಡ ಜೋಳ ಚೀಲಾಗಿ ತುಂಬ್ಕೊಂಡು ಹೋಗಿ ಬಾಯಿ ಕಟ್ಟಿ ಮಳೆ ಬಂದದ ಹೊಳೆ ತುಂಬ ಹೊಂಟದ ಒಗದು ಆಗಂಗಿಲ್ಲ ಅಂದ್ರೆ ಮುಗಿದೋಯ್ತು. ನಾನು ಆಧಾರ್ ಕಾರ್ಡ್ ಕೊಡ್ರಿ ಹೋಗ್ತೀನಿ ನಾನು. ಹೆಂಗ ಬಸ್ ರೆಡಿ
ಸಮಸ್ಯೆ ಅದ ಲಗ್ನ ಇವತ್ತು ಹೊಸತ್ತಾಗಿ ಮಕ್ಕಳಿಲ್ಲ ಮರಿ ಇಲ್ಲ ಹ್ಯಾಂಗ ಮಾಡೋದು ತಾಯಿನೂ ಬಿಡಕ್ಕಾಗದು ಹೆಂಡತಿನೂ ಬಿಡಕ್ಕಾಗದು ಹ್ಯಾಂಗ ಮಾಡೋದು ಕಡಿಮೆ ವಿಚಾರ ಮಾಡಿದ ಆ ಏನ್ ದೇವ್ರು ಹ್ಯಾಂಗ ಮಾಡ್ತಾನ ಕೊಟ್ಟರು ಬಸವೇಶ್ವರ ಉಮಾಪತಿ ಶಿವಯೋಗಿ ದೇವ್ರು ಹ್ಯಾಂಗ ಮಾಡ್ತಾನ ಮಾಡಲಕ್ಕ ಆದಂಗ ಆತು ಇವತ್ತು ಒಳಗೆ ಬರುತ್ತೆ ಆತ ಏನಾಗಲ್ಲ ಸಂಜೆನ ಅದ ಆರೋಗ್ಯ ಇವತ್ತು ಬಾಗ್ಲ ಹಾಕಿ ಇನ್ನೇನು ಎಲ್ಲರೂ ಕುಂತು ಊಟ ಮಾಡ್ಬೇಕನ್ನೋದ್ರೊಳಗ ಬಾಗ್ಲ ಸತ್ತ ಯಾರೋ ಬಂದ ಯಾರೋ ಒಂದು ಹೆಂಡತಿ ಅಯ್ಯ ನಾನು ಅಯ್ಯವ್ವ ನಮ್ಮವು ಬಂದು ಅವಸರಲೇ ಬಂದು ಬಾಗ್ಲ ಚಿಕ್ಕ ಯವ್ವ ಬಾ ಎಷ್ಟು ದಿವಸ ಐತೆವ್ವ ನಿನ್ ಜೀವ ನಡ್ಸಾಕತ್ತಿತ್ತು ಬಾವ ಅಂತ ತೆಕ್ಕಿ ಬರ್ಕೊಂಡು ಪ್ರೀತಿ ವ್ಯಕ್ತಪಡಿಸಿದ್ರು ಎಲ್ಲ ರೆಡಿ ಆಗಿತ್ತು ಅವರು ಅವರಿಬ್ಬರ ಗಂಡ ಹೆಂಡತಿ 4 ಮಂದಿ ಕೂಡಿ ಶಿಸ್ತು ಊಟ ಮಾಡಿ ಅವರು ಒಂದು ಕೋಣಿ ಒಳಗೆ ಮಲ್ಕೊಂಡು ಇವರು 2 ಬೀಗರು ಮುದುಕಿಯರು ಇವರು ಊಟ ಮಾಡಿ ರೇಖೆ ಹಾಕೊಂಡು ಮಾತು ಹೇಳ್ಕೊಂತ ಕುಂತು ಅಯ್ಯ ಬ್ಯಾಸಿ ಅದ ಫ್ಯಾನ್ ಗಾಳಿ ಹಿಡ್ಕೊಂಡು ಬೀಗ್ತಂತ ಬೀಗ್ತಿನ ಮಂಚದ ಮನುಷ್ಯ ತಾನು ಕೆಳಗೆ ಇಬ್ರಿಗೆ ರಾತ್ರಿ ರಾತ್ರಿ ಎದ್ದು ಆ ಮಾತಾಡ್ತಾ ಕುಂತರು ಬಂದ ಮಾತಾಡಿದ್ರು ಮತ್ತೆ ಮಕ್ಕಳು ಅಯ್ಯ ಮಂಚದ ಮ್ಯಾಗ ಅವನು ಮೊದಲು ನೋಡಿ ಸೊಸಿ ನಮ್ಮವ್ವ ಮ್ಯಾಗ ಮಕ್ಕೊಂಡಾಳ ಮಂಚದ ಮ್ಯಾಗ ನಿಮ್ಮವ್ವ ತೆಳಗ ಮಕ್ಕೊಂಡಾಳ ಈಗ ಸಕ್ರಿ ಚೀಲ ದೊಡ್ಡದು ತಯಾರು ಮಾಡಿದ್ದೀನಿ ಸಾವಕಾಶ ಕಾಯಿ ಹಾಯಿ ಸೇರಿಸ್ಕೊಂಡು ಬಾಯಿ ಚುಟ್ಟು ಕಟ್ಟಿ ಒಯ್ದು ಹೋಗರು ಚಲೋ ಹ್ಞೂ ಅಂತಿದ್ದ ರಾತ್ರಿ 3 ಗಂಟೆ ಅಷ್ಟು ಈಗ್ತೇ ಇಬ್ರು ಬರೀತವ್ರೆ ಇಬ್ರು ಹುಡುಗಿಂದ ಹಚ್ಚಬೇಡ ಸಾವಕಾಶ ಹೋಗು ಅಲ್ಲಿ ಮಕ್ಕೊಂಡೈತಿ ನಮ್ಮವ್ವ ಇಲ್ಲಿ ಮಕ್ಕೊಂಡೈತಿ ನಿಮ್ಮವ್ವ ಆತಂದು ಅವ್ರು 2 ಮುದುಕಿಯರು ರಾತ್ರಿ 2 ಮಕ್ಕಳಾಗ ಅವರು ಮ್ಯಾಲ ಮಕ್ಕೊಂಡಿದ್ದು ಇವರು ಗಂಡನವ್ರು ಕೆಳಗೆ ಮಕ್ಕೊಂಡಿದ್ದು ನಿಂತ ಗಂಡನವ್ವ ಅಯ್ಯ ನೀವೇ ಮ್ಯಾಲ ಮಕ್ಕಳು ನಾನೇ ತೆಳಗ ಹೆಂಡತಿ ಅವ್ರು ಕೆಳಗೆ ಮಕ್ಕೊಂಡು ಗಂಡನವ್ರು ಮ್ಯಾಲ ಮಕ್ಕೊಂಡು ಮನ್ಸದ ಮ್ಯಾಗ ಬ್ಯಾಟ್ ಎಕ್ಸ್ಚೇಂಜ್ ಬ್ಯಾಟ್ ಸಾವಕಾಶ ಬರಿ ಮಾತಾಡ್ಬೇಡ್ರಿ ಇಲ್ಲೇ ಮಕ್ಕೊಂಡ ಇಲ್ಲೇ ಮಕ್ಕೊಂಡ ಆಯ್ತು ಸಾಲಸಿ ಒಳಗೆ ಚೀಲ ಹಾಕಿ ಸೇರಿಸಿ ಇದು ಕಾಯಿ ಅವಕಾಶ ಬಾಯಿ ಕಟ್ಟಿ ಮುಂದವ ಹಿಂದಿನ ದಿಕ್ಕಿ ಚೀಲ ಒಳಗೆ ಬೈಕ್ ಇಡಲಾವ ಬಾರ್ದು ಹಳೆ ಮುಂದಿತ್ತು ವೈರ ಧಮ್ ಬಳೆ ಇಬ್ಬರು ಕೂಡಿ ಬಂದು ಸಸಿ ಹಾಡಾಡ್ತೀವಿ ಮನಸ್ಸಿನ ಆಸೆ ಕೈಗೂಡಿತು ದೇವರ ನೆನೆದ ಮೆಚ್ಚಲಾಯಿತು ಮನಸ್ಸಿನ ಹರಕೆ ಕೈಗೂಡಿತು ಮನಸ್ಸಿನ ಆಸೆ ಈಡೇರಿತು ಅಂತ ಹಾಡ್ತು ಅಂತ ಬರಕತ್ತೀವಿ ಸಸಿ ಅವ ಆಕಿನ ಗಂಡ ಅವನು ಹಾಡಕತ್ತ ಮನಿಗೆ ಬಾದರ ತಿಳಿತೈತಿ ಏನು ಗೊತ್ತಾಗ್ತೈತಿ ವಿಶ್ವ ಚಿರಿ ಹೊರಬಂದು ಬಾಗ್ಲ ಒತ್ತಿ ಬಾಗ್ಲ ತೆರೆದನ ಗಂಡನವು ಅತ್ತಿ ಎದುರಿಗೆ ಬಂದು ರೀ ಇಲ್ಲೇ ನಿಮ್ಮವ್ವ ದೇವಾಯಿ ನಮ್ಮವ್ವ ಎಲ್ಲಿ ಇಲ್ಲೇ ಮಕ್ಕಳಂತಿ ನಾ ಇಲ್ಲೇ ಚೀಲ ಸೇರಿಸಿ ಹೋಗಿ ಹೋಗಿದ್ದೀನಿ ಹಳೆ ಮತ್ತೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ನಾವು ಇಚ್ಛಾ ಪಟ್ಟಿವಿ ಅಂದ್ರೆ ಅದರ ಹೆಚ್ಚಿಗೆ ಅದಕ್ಕಿಂತ 4 ಪಟ್ಟು ಕೆಟ್ಟದ್ದು ನಮಗಾಗ್ತದ ಅನ್ನೋದು ನೆನಪು
ಸೋಮೇಶ್ವರನೇ ಭೂಮಂಡಲಕ್ಕೆ ಹೋಗಿ ಸರಿಪಡಿಸಿ. ಎಲ್ಲಿ? ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಉದಯವಾದ ತಂದೆ ತಾಯಿಗಳ ಗರ್ಭದಿಂದ ಭೂಮಿಗೆ ಹೋಗುವಂತವರು ಸಾಕಷ್ಟು ಜನ ಅದಾರ. ನೀ ಹಾಗೆ ಹೋಗುವ. ರೇವಣ ಸಿದ್ಧ, ರೇಣುಕ ಗಣಾಧೀಶ, ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಭೂಗರ್ಭದಿಂದ ಎರಡು ಭಾಗವಾಗಿ ಮೇಲೆ ಉದಯವಾಗಬೇಕು. ಭಗವಂತನ ಅಪ್ಪಣೆಯಂತೆ ಈಗಿನ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ರೇಣುಕ ಗಣಾಧೀಶ್ವರರು ಉದಯವಾಗುವಾಗ ಭಗವಂತ ಆಯುಷ್ಯ ಕೊಟ್ಟು ಕಳಿಸಿದ್ದ. 700 ವರ್ಷ ಭೂಮಿ ಮೇಲೆ ಸಂಚಾರ ಮಾಡ್ತಾ ಗೊತ್ತಾಗುವಂಗ ಮನುಷ್ಯ ದೇಹವನ್ನೇ ಧಾರಣೆ ಮಾಡಿ 700 ವರ್ಷ ಗೊತ್ತಾಗಲಾರ್ದಂಗ ಆಕಾಶ ಮಾರ್ಗವಾಗಿ ವ್ಯೋಮ ಮಾರ್ಗದೊಳಗೆ ಎಲ್ಲಿ ಬೇಕಾದಲ್ಲಿ ಸಂಚಾರ ಮಾಡ್ತಾ 1400 ವರ್ಷದ ಆಯುಷ್ಯವನ್ನು ಪಡೆದುಕೊಂಡು ಮರಳಿ ದೇವಲೋಕಕ್ಕೆ ಬರಬೇಕಪ್ಪ. ಶಿವನ ಅಪ್ಪಣೆ. ಶಿವನ ಅಪ್ಪಣೆಯಿಂದ ಭೂಮಿಗೆ ಬಂದ 700 ವರ್ಷ ಸಂಚಾರ ಮಾಡ್ತಾ ಮಾಡ್ತಾ ಕೆಟ್ಟದ್ದಕ್ಕೆ ಸರಿಯಾದ ಶಿಕ್ಷೆಯನ್ನೇ ಕೊಡ್ತಾ ಸಂಚಾರ ಅಗಸ್ತ್ಯ ಮಹರ್ಷಿಗಳಿಗೆ ಸಿದ್ಧಾಂತ ಶಿಖಾಮಣಿಯನ್ನೇ ನಿಮಿತ್ತವಾಗಿಟ್ಟುಕೊಂಡು ಉಪದೇಶ ಮಾಡಿ ರೇಣುಕ ಗಣಾಧೀಶರು ಭೂಮಿಗೆ ಬಂದ ಮೇಲೆ ವೈರತ್ವ ಪ್ರಾಣಿಗಳು ವೈರತ್ವವನ್ನು ಮರೆತು ಸಾಧು ಪ್ರಾಣಿಗಳಾಗಿ ಸಹೋದರತ್ವ ಭಾವದಿಂದ ಬಾಳಲಿಕ್ಕೆ ಪ್ರಾರಂಭ ಮಾಡಿದ್ದು. ಅಂತಹ ತಪಸ್ಸಿನ ಶಕ್ತಿ, ಅಂತಹ ಅದ್ಭುತವಾದ ದಿವ್ಯ ಶಕ್ತಿ. ಎಲ್ಲೆಲ್ಲಿ ಕೆಟ್ಟದ್ದಲ್ಲ ಅದನ್ನು ಸರಿಪಡಿಸಬೇಕಲ್ಲ. ಎಲ್ಲಿ ದಾರಿ ತಪ್ಪಿದ್ದಾಗ ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡಬೇಕಲ್ಲ. ಭಗವಂತನ ಅಪ್ಪಣೆ ಅದೇ ಆಗಿತ್ತು. ಸಂಚಾರ ಪೂರ್ತಿಯಾಗಿ ತಿರುಗಾಡುವಂತಹ ಪ್ರಸಂಗ ಮಹಾರಾಷ್ಟ್ರದ ಮಂಗಳ ವೇಳೆಯನ್ನು ಆಡುವಂತಹ ವೀರಬಿಚ್ಚಳ ಮಹಾರಾಜ್. ವೀರಬಿಚ್ಚಳ ರಾಜ ಪ್ರತ್ಯಕ್ಷ ದೇವತಃ ಪ್ರಜೆಗಳಿಗೆ. ಆದರೆ ಏನು ಪ್ರಜೆಗಳಿಗೆ ಬಹಳಷ್ಟು ಶಿಕ್ಷೆಯನ್ನು ಕಷ್ಟ ಕೊಡ್ತಿದ್ದ. ಎಂಥ ಕಷ್ಟ! ಅವರಿಂದ ಅತಿ ಹೆಚ್ಚು ಕರ ವಸೂಲಿ ಮಾಡೋದು, ಟ್ಯಾಕ್ಸ್ ಅಂತಿದ್ದಾರೆ. ಅವರ ಬದುಕಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಮಂಗಳ ವೇಳೆಯ ವೀರಬಿಚ್ಚಳ ಮಹಾರಾಜ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಮಿಗಿಲಾಗಿ ಮಂಗಳ ವೇಳೆಯ ರಾಜ ಆಸ್ಥಾನದ ಮೂಲ ಪಟ್ಟಣ ಮಂಗಳ ವೇಳೆಗೆ ಸುತ್ತಲೂ 4 ದ್ವಾರ, 4 ಬಾಗಿಲ, 4 ಬಾಗಿಲಕ್ಕೂ ಇಬ್ಬಿಬ್ಬರು ದ್ವಾರಪಾಲಕರು. ಯಾವುದಕ್ಕೆ? ಯಾವ ಭಿಕ್ಷುಕನು ಮಂಗಳ ವೇಳೆಯ ಪಟ್ಟಣವನ್ನ ಪ್ರವೇಶ ಮಾಡೋ ಹಾಗಿಲ್ಲ. ನಿರ್ಬಂಧ. ಯಾರೋ ಭಿಕ್ಷುಕರು ಬಂದು ಭವತಿ ಭಿಕ್ಷಾಂದೇಹಿ ಅನ್ನಬಾರದು. ಮಾಯಾರೂಪದಿಂದ ಜಗತ್ತು ರೇಣುಕ ಭಗವತ್ಪಾದರು ಮಂಗಳ ವೇಳೆಯ ಮಹಾಪಟ್ಟಣವನ್ನ ಪ್ರವೇಶ ಮಾಡಿ ಊರೊಳಗೆಲ್ಲ ಅಡ್ಡಾಡ್ತಾರೆ. ಸಾಮಾನ್ಯ ಜನರ ರೂಪಗಳು, ಸಾಮಾನ್ಯ ಮನುಷ್ಯನ ರೂಪಗಳು ಅಡ್ಡಾಡುವಾಗ ಪ್ರಜೆಗಳಂತಿದ್ದು ಎಂಥ ದುಷ್ಟ ರಾಜ ಸಿಕ್ಕ. ನಮ್ಮ ಕರ್ಮದ, ನಮ್ಮ ಹಣೆ ಬರದ ಚಲೋ ರಾಜ ಸಿಗಲಿಲ್ಲ. ನಮಗೆಲ್ಲ ಬಹಳ ತ್ರಾಸ ಕೊಡ್ತಾನ, ಕಷ್ಟಕ್ಕೆ ಬಹಳ ತ್ರಾಸ ಅಂತಿರ್ತಾರ. ಈಗ ಮದುವೆ ಆಗಲಾದ ಕನ್ಯಾಮಣಿಗಳು ಚಲೋ ಗಂಡ ಬೇಕಂತ ಅಲ್ಲಿ ದೇವ್ರಿಗೆ ಅಡ್ಡಾಡಿ ಹೇಳ್ತಾರೆ. ಮದುವೆ ಆಗಲಾದ ಹುಡುಗರು ಹೊರಗಳು ಅಲ್ಲಲ್ಲೇ ದೇವರಿಗೆ ಅಡ್ಡಾಡಿ ಬೇಡ್ಕೊಂತ. ಚಲೋ ಹೆಂಡತಿ ಕೊಡಂತ ಹುಡುಗರು ಬೇಡ್ಕೊಂತಾವ, ಚಲೋ ಗಂಡನ ಕೊಡುವಂತ ಕನ್ಯಾಮಣಿಗಳು ಬೇಡ್ಕೊಂತ.
ಜೋಡಿ ಮಾಡಿ ಕಳಿಸಿರ್ತಾನ. ಅದು ದೇವಲೋಕದೊಳಗೆ ನಿರ್ಧಾರ ಆಗಿರ್ತದೆ. ಅಲ್ಲೇ ನಿರ್ಧಾರ. ಭೂಮಿ ಮೇಲೆ ಬಂದ ಮ್ಯಾಗ ಸುಮ್ಮನೆ ನಿಮಿತ್ತ ಮಾತ್ರ ಹುಡುಕಾಡೋದು, ನಿಮಿತ್ತ ಮಾತ್ರ ಹುಡುಕಾಡೋದು. ಲಗ್ನನು ದೇವಲೋಕದೊಳಗೆ ಮ್ಯಾರೇಜ್ ಆರ್ ವೆಡ್ಡಿಂಗ್ ಇನ್ ಹೆವನ್. ಲಗ್ನ ದೇವಲೋಕದೊಳಗೆ ಇಂಥ ಹುಡುಗನಿಗೆ ಇಂಥ ಕನ್ಯಾಮಣಿ, ಇಂಥ ಕನ್ಯೆಗೆ ಇಂಥ ಹುಡುಗನೇ ಆಗಬೇಕು. ಮತ್ತೆ ಇದಕ್ಕೆಲ್ಲ ಅವಾಗ ನಿರ್ಧಾರ ಆಗಿರ್ತದ ಅಂದ ಮೇಲೆ ಅದು ನಡೆಯುತ್ತೆ. ಇವನು ತ್ರಾಸ ಕೊಡ್ತಿರ್ತಾನ, ಆಕಿನೂ ತ್ರಾಸ ಕೊಡ್ತಿರ್ತಾಳ. ಹೆಂಗೋ ಪ್ರಪಂಚ ಒದ್ದಾಡ್ಕೊಂಡು ಹೋಗಿ ಕಂಟಿನ್ಯೂ ಸಂಸಾರದ ಅರ್ಥ ಏನು ಮಾಡಲಿಕ್ಕಾಗಲಿ ಸಹಿಸಿಕೊಳ್ಳಿ. ಸಮಾಧಾನದಿಂದ ಎಲ್ಲವನ್ನು ಎದುರಿಸೋದು. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ನೋಡ ಚಂದನಲ್ಲಿ ಕಾಲ. ನಿಶ್ಚಿಂತನಾಗಿ ಇರಬೇಕಂದ್ರೆ ದುಶ್ಚಿಂತೆಯನ್ನ ಬಿಡಬೇಕು. ದುಶ್ಚಿಂತೆಯನ್ನ ಬಿಡಬೇಕು. ಸಿಕ್ಕದ್ದು ಪಾಲಿಗೆ ಬಂದದ್ದು ಪಂಚಾಮೃತ. ಏನ್ ಮಾಡೋದು? ಚಲೋ ಸಿಗ್ಲಿ ಹೇಳ್ತಿ ಅಂತ ಇವ ಚಿಂತೆ ಮಾಡೋದು. ಚಲೋ ಹೆಣ್ಣು ಸಿಗ್ಲಿಲ್ಲ ಅಂತ ಚಿಂತೆ ಮಾಡೋದು. ಚಲೋ ಗಂಡ ಸಿಗ್ಲಿಲ್ಲ ಅಂತ ಅಕ್ಕಿ ಚಿಂತೆ ಮಾಡೋದು. ಇಬ್ರು ಚಿಂತೆ ಮಾಡ್ಕೊಂತ ಕುಂತ್ರ ಕಾಲ ಸೌದು. ನಾ ಏನು ಬೇಡಕೊಂಡೆ ದೇವರೇ ಭಗವಂತ, ನಿನಗ ಚಲೋ ದೇವರಂತ ಗಂಡನ ಕೊಡುವಂತ ನಾ ಬೇಡ್ಕೊಂಡೆ, ರಾಕ್ಷಸನಂತ ಗಂಡನ ಕೊಟ್ಟಿ ಅಂತ ಅನ್ನೋದ್ರೊಳಗ ಆಗ್ತಿಲ್ಲ. ದೇವತೆಯಿಂದ ಹೆಂಡತಿ ಕೊಡಂತ ನಾ ಬೇಡ್ಕೊಂಡೆ, ಭಗವಂತ ಪರಮಾತ್ಮ ನಿನಗ ರಾಕ್ಷಸಿ ಅಂತ ಹೆಂಡತಿನ ಕೊಟ್ಟಿ ಅಂತ ಚಿಂತೆ ಮಾಡುವಾಗ ಆಗ್ತಾ ಇಲ್ಲ. ಅಂತವಳೇ ಹೆಂಡತಿ ಸಿಗ್ಲಿ, ಅಂತವನೇ ಗಂಡ ಸಿಗ್ಲಿ, ಸಿಕ್ಕಿರುವಂತ ಗಂಡ ದೇವರನ್ನು ಇರ್ಲಿಕ್ಕಂದ್ರೂ ಅವನೇ ದೇವರನ್ನು ತಿಳ್ಕೊಂಡು ಯಾವ ಸತಿ ಶಿರೋಮಣಿ ಕಾಲ ಕಳೀತಾಳಲ್ಲ ಆ ಮನೆ ಸ್ವರ್ಗವಾಗಿ ಪರಿಣಾಮ. ಕುಂಡನಿರಲಿ ಕುರುಡನಿರಲಿ ಗಂಡು ಮಾರಿ ಗಂಡನಿರಲಿ ಭಂಡನೆಂದು ಬಾಲಯ ಮಾಡಿ ಭಾಗ್ಯವಂತಿಯಾಗಬೇಕ, ಪುಣ್ಯವಂತಿಯಾಗಿರಬೇಕ. ಅರ್ಥಲಿದ್ದ ತಿರುಗುವುದಾರ ಬುದ್ಧಿನಂತ ಮನಸ್ಸಿರಬೇಕ. ಸತ್ಯದಲ್ಲಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ. ಸತ್ಯದಲ್ಲಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ. ಬಡವನಿರಲಿ ಬಲ್ಲಿದನಿರಲಿ ಭೇದ ಭಾವ ಮಾಡುವುದಾರ. ಬಡವನಿರಲಿ ಬಲ್ಲಿದನಿರಲಿ ಭೇದ ಭಾವ ಮಾಡುವುದಾರ. ಒಡೆಯನೆಂದು ಸೇವೆಯ ಮಾಡಿ ಪುಣ್ಯವಂತಿಯಾಗಬೇಕ. ಒಡೆಯನೆಂದು ಸೇವೆಯ ಮಾಡಿ ಪುಣ್ಯವಂತಿಯಾಗಬೇಕ. ಪುಣ್ಯವಂತಿಯಾಗಿರಬೇಕ. ಅರ್ಥಲಿದ್ದ ತಿರುಗುವುದಾಕ ಬುದ್ಧಿನಂತ ಮನಸ್ಸಿರಬೇಕ. ಸತ್ಯದಲ್ಲಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ. ಜೀವನಾಂದೇವ ಭಗವೀಶ್ವರ ಮಹಾದೇವ ಜಗದ್ಗುರು ಜಯ
ತಿರುಗುವುದಾದ ಮುದ್ದಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ ಹಳ್ಳಿ ಊರ ಗಂಡನೆಂದು ಮನೆತನವ ಮಾಡುವುದಾದ ಹಳ್ಳಿ ಊರ ಗಂಡನೆಂದು ಮನೆತನವ ಮಾಡುವುದಾದ ಒಳ್ಳೆ ಮನಸ್ಸಿನಿಂದ ನೋಡಿ ಒಳ್ಳೆ ಗೆಳತಿಯಾಗಬೇಕ ಒಳ್ಳೆ ಮನಸ್ಸಿನಿಂದ ನೋಡಿ ಒಳ್ಳೆ ಗೆಳತಿಯಾಗಬೇಕ ಒಳ್ಳೆ ಗೆಳತಿಯಾಗಿರಬೇಕ ಅತ್ತಲಿತ್ತ ತಿರುಗುವುದಾದ ಮುದ್ದಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ ಹೆಣ್ಣು ಜಗದ ಹೆಣ್ಣು ಎಂಬ ಮನ್ನಣೆಯ ಪಡೆಯಬೇಕ ಹೆಣ್ಣು ಜಗದ ಹೆಣ್ಣು ಎಂಬ ಮನ್ನಣೆಯ ಪಡೆಯಬೇಕ ಚಿನ್ನದಂತ ಬಾಳೆಯ ಮಾಡಿ ದೇವರನ್ನು ಮೆಚ್ಚಿಸಬೇಕ ಚಿನ್ನದಂತ ಬಾಳೆಯ ಮಾಡಿ ದೇವರನ್ನು ಮೆಚ್ಚಿಸಬೇಕ ಹತ್ತಲಿದ್ದ ತಿರುಗುವುದಾದ ಮುದ್ದಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ ಸತ್ಯತನದಿ ಗಂಡನ ಗುಣ ನಿತ್ಯವಾಗಿ ಮಾಡಬೇಕ ಹೆಂಗೆ ಇರಲಿ ಪತಿ ಅಂತ ಪತಿ ಹೆಂಗ ಇರಲಿ ಸತಿ ಅಂತ ಸತಿ ಗಂಡ ಹೆಣ್ಣರ ಮನ ಬಂದಾದರೆ ಬಂದಾಗಿತ್ತು ಬಂಗಯ್ಯ ಗಂಡ ಹೆಂಡರ ಮನವೆರಡಾದರೆ ಅಮೃತದೋಳು ವಿಷವೆರೆಸಿದಂತೆ ಕಂಡಯ್ಯ ರಾಮನ ಆದ್ಯ ವಚನಕ್ಕ ಶ್ರೀಶೈಲ ಮಹಾಪೀಠದ ಜಗದ್ಗುರು ಚಂದ್ರಗುಪ್ತ ಭಗವತ್ಪಾದರ ಶಿಷ್ಯರು 11ನೇ ಶತಮಾನಗಳು ಅವರು ಹೇಳಿದ ಮಾತು ಅಂತ ಪ್ರಸಂಗ ಮಂಗಳವೇಟೆಯ ವೀರಬಿಚ್ಚಳ ಮಹಾರಾಜನ ಧರ್ಮಪತ್ನಿ ರಾಣಿ ಪ್ರಜೆಗಳಿಗೆ ಇಷ್ಟೆಲ್ಲ ತೊಂದರೆ ಕೊಡೋದು ಬೇಡ, ರಾಜನಾಗಿ ರಾಜನ ಧರ್ಮವನ್ನು ಪಾಲಿಸಲಿ ಅಂತ ಹೆಂಡತಿ ಸಲಹೆ ಹೇಳ್ತಾನೆ. ಹೇಳಿದ ರಾಜ ಇಲ್ಲ, ಸುಮ್ಮಿರು ನೀ ಅಲ್ಲೇ, ನಿನ್ನ ಕೆಲಸ ಅಡಿಗೆ ಮನೆಯಾಗ ಅಷ್ಟ ಅಂತ. ನೀ ರಾಣಿಯಾಗಿರು, ರಾಜನ ದರ್ಬಾರ ರಾಜನ ಆಸ್ಥಾನಗಳು ಸಲಹೆ ಕೊಡುವ ಮಂತ್ರಿಯಾಗಬೇಡ. ಕೇಳಂಗಿಲ್ಲ. ಯಾವ ಭಿಕ್ಷುಕನು ಮಂಗಳವೇಳೆಯ ವೀರಬಿಚ್ಚಳನ ಆಸ್ಥಾನದ ಒಳಗೆ ಪ್ರವೇಶ ಮಾಡೋ ಹಾಗೆ ಇಲ್ಲ. ರೇಣುಕ ಭಗವತ್ಪಾದರು ರೇವಣ ಸಿದ್ಧರು ಮಾಯಾರೂಪದಿಂದ ಪ್ರವೇಶ ಮಾಡಿ ಭವದೇ ವೃಕ್ಷಾಂದೇಹಿ. ಮಂಗಳವೇಳೆಯ ವೀರಬಿಚ್ಚಳ ಮಹಾರಾಜ ಕುಳಿತುಕೊಳ್ಳುವಂತಹ ಸಿಂಹಾಸನದ ಮೇಲೆ, ಸಿಂಹಾಸನ ಇರುವ ಸ್ಥಳದಲ್ಲಿ ಅವನ ಎದುರಿಗೆ ಬರಬೇಕಂದ್ರೆ 7 ಮಹಾದ್ವಾರ ದಾಟಬೇಕು. ಒಂದೊಂದು ಮಹಾದ್ವಾರ ಇದ್ದಿದ್ರು 14 ಜನ ದ್ವಾರಪಾಲಕರು. ಎಲ್ಲರ ಕಣ್ಣು ತಪ್ಪಿಸಿ ಜಗದ್ಗುರು ರೇಣುಕ ಭಗವತ್ಪಾದರು ಮಾಯಾರೂಪದಿಂದ ಬಂದು ಮುಂದೆ ನಿಂತು ಅತ್ಯಂತ ಕನಿಷ್ಠ ನಿಕೃಷ್ಟ ಭಿಕ್ಷುಕನ ರೂಪ. ತಲೆಯಲ್ಲೆಲ್ಲ ಕೂದಲು ಚಿಟ್ಟಗಟ್ಟ್ಯಾವ, ಕಣ್ಣಾಗ ಪಿಚ್ಚಿ ತುಂಬಿದೆ, ಕೃಷ ಅತ್ಯಂತ ಬಡಕಲ ದೇಹ, ಮೈಮೇಲೆ ಎರಿದಿಲ್ಲ, ಬದಲಾಗಿ ಒಂದು ಜೋಳಿಗೆ, ಒಂದು ಲಂಗೋಟಿ, ಮುರಿದು ಯಾವುದೋ ಒಂದು ಮುರಿದು ಕೋಲ ಕಟ್ಟಿ, ಕೈಕಾಲು ಊರುಗಳೆಲ್ಲ ಉದ್ದು ಬೆಳೆದು ಬಿಟ್ಟಾವ. ಅತ್ಯಂತ ಕನಿಷ್ಠ ಮಟ್ಟದ ರೂಪ.
ಸೊಂಟ ಬಾಗೆ ಬಾಯಾಗ ಹರಲಿಲ್ಲ ಅಂತ ದೀನ ಸ್ಥಿತಿಯೊಳಗೆ ಬಂದು ಬಾಗಿ ಭವತೇ ಭಿಕ್ಷ ಅಂತ ರಾಜ ಕೂತಿದ್ನಲ್ಲ ಸಿಂಹಾಸನದ ಮ್ಯಾಲ ಏನ್ ಆಶ್ಚರ್ಯ ಇದು ಇಡೀ ನನ್ನ ರಾಜ್ಯಕ್ಕೆ 4 ಮಹಾಪಾಲಕರು, ಇಬ್ಬಿಬ್ಬರು ದ್ವಾರಪಾಲಕರು, ಅರಮನೆಗೆ 7 ಮಹಾಪಾಲಕರು, 14 ಜನ, ಇವರೆಲ್ಲರನ್ನ ಕಣ್ಣು ತಪ್ಪಿಸಿ ಒಳಗೆ ಬಂದಾನ ಭಿಕ್ಷುಕ. ಎಲ್ಲರೂ ಯಾರಲ್ಲಿ 14 ಜನ ದ್ವಾರಪಾಲಕರು. ಮಹಾಪ್ರಭು ನಾವು ಈ ಭಿಕ್ಷುಕನನ್ನು ಒಳಗೆ ಬಿಟ್ಟವರು ನಾವು ಯಾರೂ ಬಿಟ್ಟಿಲ್ಲ ಮಹಾರಾಜ. ಬಿಡ್ಲಾರದ ಹೆಂಗವಂತ ಒಡೆದು ಬರೋದಕ್ಕೆ ಕಾರಣ ಇವನೇನು ಮಾಯಾವಿಯೋ ಯಾರಿರಬಹುದು ಯಾರು ಗೊತ್ತಿಲ್ಲ. ನಡಿ ನಡಿ ಹೊರನಡಿ ಅಂತ ಜಗ್ಗಾಡಕ್ ಹೋಗ್ತಾರ. ಅಲ್ಲಗಾಡಲ್ಲ ರೇಣುಕ ಭಗವತ್ಪಾದನ ಮುಟ್ಟಿ ಜಗ್ತಾರ. ಬಡಕರ ದೇಹ ಅಲಗಾಡಕ್ ಯಾರೀ ಭಿಕ್ಷುಕ? ಹಸಿವೆ ಮಹಾರಾಜ್ 6-8 ದಿನ ಮ್ಯಾಲ ಉಂಡಿಲ್ಲ. ನೋಡು ನಾನು ಹಟ್ಟಿ ಬೆನ್ನಿಗೆ ಎತ್ತದ 4 ತುತ್ತು ಏನಾದರೂ ನೀಡು ಪ್ರಸಾದ. 4 ತುತ್ತು ಬಹಳ ಹಸಿವೆ. ಹಸಿವಿನ ಚೀಲ ಹೊಟ್ಟಿಯೊಳಗೆ ಇನ್ನೂ ಗೊತ್ತಿಲ್ಲ. ಕ್ಷುತ್ಪಿಪಾಸೆ ನಿವೃತ್ತಿಯಾದವಂಗೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಹಂಗೆ ಹಸಿವಿನ ಚೀಲ ಬತ್ತಿ ಹೊಂದಿರುವಂತಹ ಮನುಷ್ಯನಿಗೆ ಬುದ್ಧಿ ಕಟ್ಟಿಕೊಡುವ ಅವಶ್ಯಕತೆ ಇಲ್ಲ. ಹಸಿವಿನ ಚೀಲನೇ ಒಣಗಿ ಹೋಗ್ಯ ಮಾಡೋದು ಹಸಿವಾಗ್ತದೆ, ಹಸಿವೇ ಆಗೋದಿಲ್ಲ. ಹಸಿವಿನ ಚೀಲ ಅನ್ನದ ಚೀಲ ಒಣಗಿ ಮರ ತೀರಿಕೊಂಡು ಹೋದ ಮೇಲೆ ಕನ್ನೆ ಹುಡುಕ್ತಾರೆ ಇಲ್ಲ. ಗಿಡ ಕಡದು ಒಗದ ಮೇಲೆ ಗಿಡದೊಳಗಿನ ಹಣ್ಣು ಹುಡುಕ್ತಾರೆ ಇಲ್ಲ. ಅನ್ನದ ಚೀಲ ಒಣಗಿ ಹೋಗ್ಯ ಬತ್ತಿ ನನ್ನ ಹಾಗಾಗಿಲ್ಲ. ಹಸಿವಲ್ಲಪ್ಪ ಬಂದಿ ನೀಡು ಮಹಾರಾಜ್. ಭಿಕ್ಷುಕ ಆಗಿನ ಕಾಲದ ಭಿಕ್ಷುಕನ ರೂಪದೊಳಗೆ ಬಂದು ರೇಣುಕ ಭಗವತ್ಪಾದರು, ರೇವಣ ಸಿದ್ಧರು, ಮಂಗಳವೇಡಿ, ಎಡಿಯ ಬಿಚ್ಚಳ ಮಹಾರಾಜನ ಆರಾಧನೆ. ಈಗಿನ ಕಾಲದ ಭಿಕ್ಷುಕರು ಈಗಿನ ಕಾಲದ ಭಿಕ್ಷುಕರು ಬರ್ತಾರೆ ಬರ್ತಾರೆ ಯಾರ ಮುಂಚೆ ಯವ ಏನಾರ ನೀಡ್ರಿ, ನೀವೇನಾರ ನೀಡಬೇಕಂತ ತಂದ್ರೆ ಈ ಗಳಿಕೆಯಾಗಿ ನೋಡ್ತಾರ. ಅಕ್ಬರ ಇದು ನಿನ್ನಿದ್ರೆ ಫ್ರೆಶ್ ಅದ ಅಂತ ಕೇಳ್ತಾರೆ. ಇದು ನಿನ್ನಿದ ಫ್ರೆಶ್ ಇಲ್ಲಪ್ಪ, ನೀನು ಗುರುವಾರ ಸಂಜೆ ಒಪ್ಪತ್ತಿದ್ದೀವಿ, ನಾವಿಬ್ರು ಗಂಡ ಹೆಂಡತಿ ಒಪ್ಪತ್ತಿದ್ದಕ್ಕ ತೋರ್ಸೋದ್ರೊಳಗೆ ಹೆಚ್ಚು ಕಡಿಮೆ ಒಂದಿಷ್ಟು ಅವಲಕ್ಕಿ ತೋರ್ಸೋದ್ರೊಳಗೆ ಒಂದು 1 ಕಿಲೋ ಅವಲಕ್ಕಿ ತೋರ್ಸೋಕಂದ್ರೆ ಒಮ್ಮೆ 2 ಕಿಲೋ ತೋರಿಸಿ ಬಿಡ್ತೀವಿ, ಇಬ್ರು 1 ಕಿಲೋ ಹೊಡಿಬೇಕಂತ. ಅವು ಹೆಚ್ಚಾಗ್ಯಾವಪ್ಪ ಇಷ್ಟು ಇಬ್ಬರೇ ಗಂಡ ಹೆಂಡತಿ ಗುರುವಾರ ಒಪ್ಪತ್ತದ 2 ಕಿಲೋ ಅವಲಕ್ಕಿ ತೋರ್ಸ ಲೆಕ್ಕ ಹಾಕಿ ಒಪ್ಪತ್ತಿದ್ದ ಅದಕ್ಕೆ ಒಂದು ಉಳಿದು ಇಷ್ಟು ಉಳಿದ್ರೆ ಹಂಗೆಲ್ಲ ತಿಂಡಿ ಬಂದಿದ್ದು ನಾವು ನಿಲ್ಲಿಸ್ಕೊಳಕಿಲ್ರಿ. ಅಕ್ಕೋರ ರೊಟ್ಟಿ ಯಾವಾಗ ಮಾಡ್ತೀವಿ? ಅಯ್ಯೋ ಇನ್ನ ಹೊತ್ತಾಗಿ 10:11 ರೊಟ್ಟಿ ಮಾಡ್ತೀವಿ. ಸರಿ 10:11 ರೊಟ್ಟಿ ಮಾಡ್ತೇನೆ ಅವ ಅಂತ ಭಿಕ್ಷುಕ. 10:11 ರೊಟ್ಟಿ ಮಾಡ್ತೀವಿ. ಸರಿ 10:11 ನೀವು ರೊಟ್ಟಿ ಮಾಡಿದ್ರ ನಾ ಇಲ್ಲೇ ಗುಡಿಯಾಗಿರ್ತೀನಿ, ಹಣವಂತನ ಗುಡಿಯಾಗಿರ್ತೀನಿ ಅಕ್ಕೋರ. ಸರಿಯಪ್ಪ ಹಣವಂತನ ಗುಡಿಯಾಗಿರ್ತೀನಿ, ನೀವು ರೊಟ್ಟಿ ಮಾಡಿದ್ರೆ ನನ್ನ ಮೊಬೈಲ್ ನಂಬರ್ ತೋರಿ
ಇದಕ್ಕೆ ಮಿಸ್ ಕಾಲ್ ಮಾಡ್ರ ನಾವು ಭಿಕ್ಷುಕ ಲೀಡ್ಸ್ಕೊಳಕ್ ನಾವು ನನ್ನ ಮೊಬೈಲ್ ನಂಬರ್ ತೋರಿ ಮಿಸ್ ಕಾಲ್ ಮಾಡ್ರಿ ಒಂದು ಬಿಸಿ ರೊಟ್ಟಿ ನಿಲ್ಲಿಸ್ಕೊಂಡು ಹೋಗ್ತೀನಿ ಅಂತ ಇನ್ನು ಹೆಣ್ಮಗಳು ಶಾಣೆ ಶಾಣೆ ಹೆಣ್ಮಗಳು ಎಲ್ಲಾರು SSLC 15-16 ವರ್ಷಕ್ಕೆ ಪಾಸ್ ಆದ್ರೆ ಈಕಿ 26 ವರ್ಷಕ್ಕೆ ಪಾಸ್ ಆಗಿದ್ದು 10th ಶಾಣೆ ಹೆಣ್ಮಗಳು ಜಾಣೆ ಅಯ್ಯಪ್ಪ ನೀನು ಮೊಬೈಲ್ ನಂಬರ್ ತಗೊಂಡು ನೀ ದೂರ ಹನುಮಂತರ ಗುಡಿಯಾಗಿ ರಾಮ 11-12ಕ್ಕೆ 4 ಬಿಸಿ ರೊಟ್ಟಿ ಮಾಡಿದ ಮ್ಯಾಲ ಬಿಸಿಲಾಗಿ ಇರ್ತಾರ ಉಶ್ ಅಂತ ಕಾಲು ಸುಟ್ಟುತ್ತ ಬಂದು ನಾನು ಈ ಬಿಸಿ ರೊಟ್ಟಿ ನಿಲ್ಲಿಸ್ಕೊಂಡು ಹೋಗಿ ಹನುಮಂತರ ಗುಡಿಯಾಗ ಕೂತು ಊಟ ಮಾಡೋದು ನಿನಗೆ ಬಹಳ ತ್ರಾಸ ಆಗ್ತಾಯಪ್ಪ ನಿನ್ನ ಮೊಬೈಲ್ ನಂಬರ್ ನಾ ಏನು ರೊಟ್ಟಿ ಮಾಡಿದ್ರೇನೆ ಅದನ್ನ ಫೋಟೋ ತೆಗೆದು ನಿನ್ನ ವಾಟ್ಸಪ್ಗೆ ಹಾಕ್ತೀನಿ ಅಪ್ಪ ಡೌನ್ಲೋಡ್ ಮಾಡ್ಕೊಡ್ತೀನಿ ಅಯ್ಯಪ್ಪ ಇಂಥ ಭಿಕ್ಷುಕರು ಮಂಗಳವೇಳೆಗೆ ವೀರಬಿಚ್ಚಳ ಮಹಾರಾಜನ ಅರಮನೆಗೆ ಹೋಗಿರುವಂತಹ ಭಿಕ್ಷುಕ ಅಂತಿಂತ ಭಿಕ್ಷುಕನಲ್ಲ ಗುರು ರೇವಣ ಸಿದ್ಧ ರೇಣುಕ ಭಗವತ್ಪಾದರು ಭಿಕ್ಷುಕನ ಧ್ವನಿ ಕಿವಿಯೊಳಗೆ ಬಿದ್ದ ತಕ್ಷಣ ವೀರಬಿಚ್ಚಳ ಮಹಾರಾಜನಿಗೆ ಇಡೀ ದೇಹವೇ ಬೆಂಕಿಯಿಂದ ಬಲಿ ಹಾಕಿದೆ ಕಾಲು ಚಳಿಯಿಂದ ಬಲಿ ಹಚ್ಚಿದೆ ಬಹಳ ಸಿಟ್ಟಾಗಿ ಬಿಟ್ಟ ಕ್ರೋಧ ಪಾರಾಯಣನಾಗಿ ಬಿಟ್ಟ ಯಾರಲ್ಲಿ ಪಾಕಶಾಲೆಯಲ್ಲಿ ಮಹಾರಾಜ್ ನಾನು ಮಾಡಿಸಿ ಅಡುಗೆಯ ಏನದ ಒಲೆಯ ಮೇಲೆ ಪಾಯಸ ಕುದಿಯಾಕತ್ತದ ಮಹಾರಾಜ್ ಹೆಂಗ್ ಕುದಿಯಾಕತ್ತದ ಬೊಗೋಣಿಯೊಳಗೆ ಕುದಿಯುವ ಗುಳ್ಳೆಗಳ ಮ್ಯಾಗ ಜಂತಿ ಮುಟ್ಟಾಕತ್ತೆ 90 ಡಿಗ್ರಿ ಸೆಲ್ಸಿಯಸ್ ಒಳಗೆ ಕುದಿಯಾಕತ್ತದ ಒಂದು ಅರಬಿಯೊಳಗ ಒಂದು 10-20 ಕಾಳು ಅಕ್ಕಿ ಕಾಳು ಹಾಕಿ ಕಟ್ಟಿ ಹಿಂಗೆ ಎದ್ದು ತೆಗೆದು ಬಿಟ್ರೆ ಅನ್ನ ಆಗಿಬಿಡ್ತದ ಆ ಪಾವರ್ನೊಳಗೆ ಆ ಲೆವೆಲ್ನೊಳಗೆ ಆ ಹಂತದೊಳಗೆ ಕುದಿಲಿಕ್ಕತ್ತೆ ಸರಿ ಅದೇ ಪಾಯಸವನ್ನು ತಂದು ಭಿಕ್ಷುಕನಿಗೆ ಹಾಕಿ ಪಾಯಸ ಸುಡು ಪಾಯಸ ತಂದ ರೇಣುಕ ಭಗವತ್ಪಾದ ಜೋಳಿಗೆಯಲ್ಲಿರುವಂತಹ ಭಿಕ್ಷಾ ಪಾತ್ರೆಯನ್ನು ತೆಗಿತಾನೆ ಪುಣ್ಯಾವರಲಿ ಮಹಾರಾಜ್ ಹಸಿವಾಗಿತ್ತು ಪುಣ್ಯಾವರಲಪ್ಪ ಉಣ್ತೀನಿ ಪಾಯಸ ಅಂತ ಭಿಕ್ಷಾ ಪಾತ್ರೆ ಮಣ್ಣಿನ ಪರ್ಯಾಣಿ ಮುಂದೆ ಹಿಡಿದ ರಾಜ ಅಂತಾನೆ ಆಗದು ಭಿಕ್ಷಾ ಪಾತ್ರೆ ಪಾಯಸವನ್ನು ನಿಲ್ಲಿಸಿಕೊಂಡು ತಿನ್ನಕೂಡದು ಮತ್ತೆ ಹ್ಯಾಂಗ ತಿನ್ನೋದು ಮಹಾರಾಜ್ ಬೊಗಸೆಯೊಳಗೆ ಹಾಕೋ ನಿನ್ನ ಬೊಗಸೆಯೊಳಗೆ ಹಾಕೊಂಡು ತಿನ್ನಬೇಕು ಬೊಗಸೆಯೊಳಗೆ ಸುಡುವ ಪಾಯಸ ಬೊಗಸೆಯೊಳಗೆ ಹಾಕೊಂಡು ನಾಯಿ ತಿಂತ ಹಾಗ ತಿನ್ನಬೇಕು ಸರಿ ಆಗಲೇ ಅಂತ ಬೊಗಸಿ ಒಡ್ಡಿದ್ರು ರೇಣುಕ ಭಗವತ್ಪಾದರು ರೇವಣ ಸಿದ್ಧರು ಬೊಗಸಿ ಒಳಗೆ ಸುಡುವ ಪಾಯಸವನ್ನ ಸುರಿವಿದ ಅಡುಗೆಯ ಭಟ್ಟ ಬಾಣಸಿಗ ಸುಡುವ ಪಾಯಸವನ್ನೇ ಶ್ರೀಗಂಧದ ಕಟ್ಟಿಗೆಯಿಂದ ಭವ್ಯವಾಗಿ ಕಟ್ಟಿದ ಮಂಗಳವೇಳೆಗೆ ವೀರಬಿಚ್ಚಳ ಮಹಾರಾಜನ ಅರಮನೆಯ ಕಂಬಲು ಮಗ್ಗಲ್ ನಿಂತಿದ್ದಲ್ಲ ಭಿಕ್ಷುಕನಾದ ರೇವಣ ಸಿದ್ಧ ಅದೇ ಸುಡುವ ಪಾಯಸವನ್ನ ಕಂಬಕ್ಕೆ ಹಿಂಗ ಒರೆಸಿ ಬಿಟ್ಟ ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗ ಅರಮನೆ ಧಕ್ 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 ಅಂತ ಉರಿಯೋದನ್ನು ಪ್ರಾರಂಭ ಆಗಿದೆ ಉರಿಯಾಕ ಎಲ್ಲರೂ ಹಂಚಿ ಉರಿಯುವ ಅರಮನೆ ಬೆಂಕಿ ಉರಿಯುವ ದೃಶ್ಯವನ್ನ ನೋಡಿ ಮಂಗಳವೇಳೆ ವೀರಬಿಚ್ಚಳ ಮಹಾರಾಜ ಹುಡಿ ಮಣ್ಣಿನೊಳಗೆ ರಸ್ತಾದೊಳಗೆ ಬಿದ್ದು ಒದ್ದಾಡಕತ್ತೆ ಪ್ರಜೆಗಳೆಲ್ಲರ ಶಾಪ ಪ್ರಜೆಗಳೆಲ್ಲರ ಅಯ್ಯೋ ಭವ್ಯವಾದ ಅರಮನೆ ಹೋಯಿತು ಮರಳಾಡಿ ಎಳಕತ್ತೆ ಬಿಟ್ಟ ಮರಳಾಡಿ ಎಳ್ಕೊಂತ ಎಲ್ಲಿ ರೇಣುಕ ಭಗವತ್ಪಾದರು ಭಿಕ್ಷುಕರಾಗಿ ನಿಂತಿದ್ರಲ್ಲ
ಹೊರಗೆ ಅಲ್ಲೇ ಅವರ ಸಮೀಪಕ್ಕೆ ಹೋದ. ಎದ್ದು ಅತೋಂತ ಹಿಂದೆ ತಿರುಗಿ ನೋಡುತ್ತಾ ಅದಾನ ಅದೇ ಭಿಕ್ಷು. ಅಪ್ಪ ನೀ ಯಾರು? ನನ್ ಗುರುತಾಗ್ಲಿಲ್ಲೋ ಯಪ್ಪ. ಅಜ್ಞಾನ ಅಜ್ಞಾನ ತಿಮಿರಾಂಧಶ್ಯ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧರು. ಪಂಚಾಶವನ ಭೂತಾನ ಪಂಚತತ್ವಾದಿನಾಯಕ ಪಂಚಬ್ರಹ್ಮಮಯ ನಮ್ಮಿ ಪಂಚಾಚಾರ್ಯ ಜಗದ್ಗುರು ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶ್ರೀಕಾಮಣಿ ಇವು ವೀರಶೈವ ಸಿದ್ಧಾಂತವನ್ನು ಸ್ಥಾಪನೆಯ ಸಾಗುತ್ತಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ಮತ್ತು ಸಂದೇಶವನ್ನು ಸಾರುವಂತಹ ಜಗದಾದಿ ಜಗದ್ಗುರು ರೇಣುಕಾಗಿ ಪಂಚಾಚಾರ್ಯರನ್ನೇ ನಮ್ಮ ಮಂದಿರದಲ್ಲಿ ಆರಾಧಿಸಿ ಪೂಜಿಸಿ ಶ್ರೀಮಠದ ಎಲ್ಲರಿಗೆ ಗುರು ಪರಂಪರೆಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮನೆಲ್ಲ ಆರಾಧ್ಯ ಗುರುವಿವ ಪರಮ ಪೂಜ್ಯ ಶ್ರೀಮಣಿರಂಜನ ಮಹೋತ್ಸವಕ್ಕೆ ಶಿವಜಾನದುರ್ಗ ಮಹಾಶಿವಯೋಗಿಗಳ ಸಂಸ್ಥಾನ ಕೊಪ್ಪಳ ಪರಮ ಪೂಜ್ಯರ ದಿವ್ಯ ಚೇತನಕ್ಕೆ ನಿಮ್ಮೆಲ್ಲರೂ ಶ್ರೀಮಠದ ಒಡೆಯರು ಮಾತೃ ಸುರೇಗಳು ತತ್ವಶಾಸ್ತ್ರ ಪಂಡಿತರಾದ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮ ಡಾಕ್ಟರ್ ಕುಟ್ಟೂರು ಬಸವೇಶ್ವರ ಶಿವಾಚಾರ್ಯ ಶ್ರೀ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ರಾಜಪೀಠದ ಮೇಲೆ ವಿರಾಜಮಾನರಾಗಿ ಇವತ್ತಿನ ದಿವಸ ಶ್ರೀಮಠಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಆಶೀರ್ವಾದದ ನುಡಿ ಸಂದೇಶವನ್ನು ಆಶೀರ್ವಚನದ ನುಡಿ ಸಂದೇಶವನ್ನು ದಯಪಾಲಿಸಿ ನಮ್ಮ ಜೀವನವನ್ನು ಪಾವನಗೊಳಿಸಲು ಶ್ರೀಮಠದ ಕರೆಗೆ ಆಗಮಿಸತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ಪ್ರವಚನದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎರಡು ಪೂಜರಿಗೆ ಪ್ರಥಮದಲ್ಲಿ ಶ್ರೀಮಠವಾಗಿ ತುಂಬುವುದು ಸ್ವಾಗತವನ್ನು ಆತ್ಮೀಯ ಧರ್ಮಾಭಿಮಾನಿಗಳೇ, ಶ್ರೀಮಠದಲ್ಲಿ ಸಾಹಿತ್ಯದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತಿನಿಂದ 10ನೇ ತಾರೀಕಿನವರೆಗೆ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಶ್ರೀಮಠದಲ್ಲಿ ನಡೀತಕ್ಕಂಥ ಈ ಧರ್ಮ ಜಾಗೃತಿ ಸಮಾರಂಭ ಜೊತೆಯಲ್ಲಿ ನೂತನ ಭವನ ಲೋಕಾರ್ಪಣೆ ಜೊತೆಯಲ್ಲಿ ಪಂಚಪೀಠಗಳ ಚಕ್ರವರ್ತಿಗಳಾಗಿರ್ತಕ್ಕಂಥ ಎಲ್ಲ ಜಗತ್ತುಗಳು ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯ ಯಾವ ರೀತಿಯಾಗಿ ಹಮ್ಮಿಕೊಂಡಿದೆ ಅಂತ ನಮಗೆಲ್ಲ ಗೊತ್ತಿದೆ. ತತ್ಪೂರ್ವದಲ್ಲಿ ನಮ್ಮೆಲ್ಲರ ಅಂತರಾತ್ಮದಲ್ಲಿ ಧರ್ಮದ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವ ಉದ್ದೇಶದಿಂದ ಪರಮ ಗುರು ಜಯಸಿದ್ದೇಶ್ವರ ಶಿವಾಚಾರ್ಯರು ಅಮರನಾಥ ಶಿವ ಸಂಸ್ಥಾನ ಹಿರೇಮಠ ಸಾಕಿ ನೀರು ತಾಲೂಕು ತಾಳಿಕೋಟೆ ಜಿಲ್ಲಾ ವಿಜಯಪುರ ಈ ಪೂಜೆಯನ್ನ ಈ ಶ್ರೀಮಠಕ್ಕೆ ವಿನಯಿಸಿ ನಡೀತಕ್ಕಂಥ 5 ದಿನಗಳ ಈ ಪ್ರವಚನದ ಕಾರ್ಯಕ್ರಮದಲ್ಲಿ ಒಂದು ಆಧ್ಯಾತ್ಮದ ಚಿಂತನೆ. ಪ್ರತಿ ದಿವಸ ಒಬ್ಬೊಬ್ಬ ಪುಣ್ಯ ಪುರುಷರ ಈ ನಾಡಿನಲ್ಲಿ ಅನೇಕ ಸಂತ ಮಹಾಂತರು ಶಿವಯೋಗಿಗಳು ಶಿವಾಚಾರ್ಯರು ಅವತರಿಸಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮನುಕುಲಕ್ಕೆ ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಮುಟ್ಟಿಸಿರ್ತಕ್ಕಂಥ ಅನೇಕ ನಿದರ್ಶನಗಳು ಶ್ರೀಮಠದ ಈ ಪ್ರಾಂಗಣದಲ್ಲಿ ಅವೆಲ್ಲ ಪುರಾಣ ಕಾರ್ಯಕ್ರಮದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಕೇಳಲು ಬಂದಿದೆ. ಅಂತಹ ಒಂದು ಸತ್ಸಂಕಲ್ಪ ಇವತ್ತಿನ ದಿವಸ ಹಿರೂರಿನ ಪರಮ ಪೂಜೆಯನ್ನ ನೆನಪಿಸಿಕೊಂಡು ನಮಗೆಲ್ಲರಿಗೂ ಒಂದು ಈ ಅಧ್ಯಾತ್ಮದ ಚಿಂತನೆಯ ಪ್ರವಚನವನ್ನು ಹಚ್ಚುವುದರ ಮೂಲಕ, ಅಂದರೆ ನಮ್ಮ ತಲೆಗೆ ಹಚ್ಚುವುದರ ಮೂಲಕ, ತಲೆಗೆ ತಿಳಿಸುವುದರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಧರ್ಮ ಜಾಗೃತಿಯನ್ನು ನಿರಂತರವಾಗಿ ಬೆಳೆ ಮಾಡಿಕೊಂಡು ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಪರಮ ಪೂಜೆಗಳು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮಠ ಒಡೆಯರಿಗೆ ಪ್ರಥಮದಲ್ಲಿ ಗೌರವದ ಭಕ್ತಿ ಗುರುಮಾಲಿನ ಪ್ರಕಾಶ ಹುಡುಗಿಗೆ ಆಗಮಿಸಿ ಪೂಜೆಗೆ ಭಕ್ತಿ ಗೌರವದ ಗುರುಮಾಲೆಯನ್ನು ಸಮರ್ಪಣೆ. ಅದೇ ರೀತಿಯಾಗಿ ಇವತ್ತಿನ ಈ ಸಮಾರಂಭದಲ್ಲಿ ಶ್ರೀಮಠದ ಕರೆಗೆ ಹೋಗ್ಕೊಟ್ಟು ಆಗಮಿಸಿ ನಮಗೆಲ್ಲರಿಗೂ ಈ ಪ್ರವಚನದ ಅಮೃತವನ್ನು ಗುರು ಜಯಸಿದ್ದೇಶ್ವರ ಶಿವಾಚಾರ್ಯರು ಮನೋರಾಜೇಶ್ವರ ಸಂಸ್ಥಾನ ಹಿರೇಮಠ ಸಾಗಿ ನೀರು
ತಾಲೂಕು ಜಿಲ್ಲಾ ವಿಜಯಪುರ. ಈ ಪೂಜಾರಿಗೆ ವೀರಣ್ಣ ಅಡ್ಗಡಿ ಅವರು ವೇದಿಕೆಗೆ ಆಗಮಿಸಿ ರುಮಾಲಿಯನ್ನು ಸಮರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಅತ್ಯುತ್ತಮ ಗಾಯಕರಾಗಿ ನಾಡಿನ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದ ಗಾಯನ ಶೈಲಿಯ ಮೂಲಕ ಇದು ಗುರುತಿಸಿಕೊಂಡ ದಿವಸ ಭಾಳ ದಿವಸ ಬಹಳ ಸಾಗರ ಸಾರಿ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಆಹ್ವಾನ ಮಾಡಬೇಕಂದ್ರೆ ಅವ್ರ ಡೇಟ್ ನಮ್ಗೆ ಸಿಕ್ಕಿದ್ದಿಲ್ಲ, ನಾವು ಡೇಟ್ ಅವ್ರಿಗೆ ಸಿಕ್ಕಿದ್ದಿಲ್ಲ. ಈ ಸಾರಿ ನಡೀತಕ್ಕಂಥ ಈ ಪಂಚಪೀಠಗಳ ಒಡೆಯರ ಒಂದು ಈ ಅಡಪಲಕ್ಕಿ ಮಹೋತ್ಸವ ಜೊತೆಯಲ್ಲಿ ನಡೀತಕ್ಕಂಥ ಆ ದಿನಪೂರ್ತಿ ಅಂದ್ರೆ ಈ 10 ದಿನಗಳ ಕಾಲ ನಿರಂತರವಾಗಿ ಅವರು ಸಂಗೀತ ಸೇವೆ ಈ ವೇದಿಕೆಯ ಮೇಲೆ ಹಾಗೂ ಮಾನವ ಧರ್ಮ ಮಂಟಪದ ವೇದಿಕೆಯ ಮೇಲೆ ನಿತ್ಯ ನಡೀತಾ ಇದೆ. ಅಂತ ನಾಡಿನ ಪ್ರಖ್ಯಾತ ಗಾಯಕರಾಗಿರ್ತಕ್ಕಂಥ ಶ್ರೀಮತಿ ಉದ್ದಂಗಿಯವರು ಇವತ್ತಿನ ದಿವಸ ಶ್ರೀಮಠಕ್ಕೆ ಆಗಮಿಸಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಮನೆಯವರಿಗೆ ಬಸವರಾಜ ಶಿಕ್ಷಕರು ವೇದಿಕೆಗೆ ಆಗಮಿಸಿ ಆರಾಧನೆ ಮಾಡಬೇಕು. ಅದೇ ರೀತಿಯಾಗಿ ಅವರಿಗೆ ತಬಲಾ ಸಾಥಿಗಳಾಗಿ ಲಿಂಗರಾಜ್ ಮುಂಡ್ರಿಗೇಶ್ವರ ಕಲ್ಕೇರಿ ಆರೋಗ್ಯರಿ ಸುನಿಲ್ ಆರೋಗ್ಯರಿ ಅನೇಕ ಸಾರಿ ಕಾರ್ಯಕ್ರಮದಲ್ಲಿ ಸಿಕ್ಕಾರೆ. ಲಿಂಗರಾಜ್ ಅದ್ಭುತವಾದಂಥ ತಬಲಾ ಕ್ಷೇತ್ರ ಅಂತ ಕಲಾವಿದರು ಸಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸೇವೆಯನ್ನು ಸರಿಯಾಗಿ ಸಮರ್ಪಣೆ ಮಾಡಲಾಗುತ್ತಿದ್ದಾರೆ. ಅವರಿಗೆ ಉಮೇಶ್ ಅವರು ವೇದಿಕೆಗೆ ಆಗಮಿಸಿ ಮಾಲಾರ್ಪಣೆ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಧರ್ಮಗಳೇ, ಶ್ರೀಮಠದಲ್ಲಿ ನಡೀತಕ್ಕಂಥ ಈ 5 ದಿನಗಳ ಕಾಲ ಅಂದರೆ ಇವತ್ತು 1ನೇ ತಾರೀಕು, ಇವತ್ತು 1ಮ ದಿವಸ ಈ ಕಾರ್ಯಕ್ರಮ. ನಾಳೆ ನಾಡಿದ್ದು 5ನೇ ತಾರೀಕಿನ ಸರಿಯಾಗಿ ಪರಮ ಪೂಜ್ಯರ ಒಂದು ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಸರಿಯಾಗಿ 8 ಗಂಟೆಗೆ ಆರಂಭವಾಗ್ತಿದೆ. 8 ಗಂಟೆ 10 ಗಂಟೆವರೆಗೆ 2 ತಾಸು, ಭಾಳ ಅಂದರೆ 2 ತಾಸು. 2 ತಾಸಿನಲ್ಲಿ ನೋಡಿ ಮತ್ತೆ ಟೈಮ್ ಕಡಿಮೆ ಮಾಡಿರೋದಕ್ಕೆ ನಾವೆಲ್ಲ ಸದುಪಯೋಗ ಪಡಿಸ್ಬೇಕು. ನಾನು 8ರಿಂದ 10 10 15 ನಮ್ಮ ಪೂಜಾರು 9ವರೆಗೆ ಹೇಳಿದ್ರು ಅಂದರೆ ಎಲ್ಲರೂ ಟೈಮ್ ಬರಲಿ, ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥ ಉದ್ದೇಶವನ್ನು ಪರಮ ಪೂಜೆ ಹೊಂದಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಸರಿಯಾಗಿ 8 ಗಂಟೆಗೆಲ್ಲ ತಾಯಂದಿರು ಹಿರಿಯರು ಮಿತ್ರರು ನಡೀತಕ್ಕಂಥ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡು ಆ ಗುರು ಸೇವೆ ಮಾಡುವಂಥ ಸೌಭಾಗ್ಯ ನಮಗೇನು ಪರಮ ಪೂಜೆಗಳು ನಿರ್ವಹಿಸಿಕೊಂಡು ನಿರ್ಣಯಿಸಿಕೊಳ್ತಾರೆ. ಸಂಚಾಲಕರಿಗೆ ಚಪ್ಪಾಳೆ ತಟ್ಟುವುದು ಭಿಕ್ಷುಕನ ರೂಪದಲ್ಲಿ ಬಂದಿರುವಂತಹ ರೇಣುಕ ಭಗವತ್ಪಾದರು ಮಂಗಳವೇಳೆಗೆ ವೀರಪಿಚ್ಚಳ ಮಹಾರಾಜರ ಮೂಲಕ ವಿಭ್ರಾಂತನಾಗಿ ನೀನಾರು ನನಗೆ ಗೊತ್ತಾಗಲಿಲ್ಲ. ಅಹಂಕಾರದೊಳಗ, ಅಹಂಭಾವದೊಳಗ, ನನ್ನ ಸ್ವಕ್ಕಿನೊಳಗ, ನನ್ನ ದರ್ಪದೊಳಗ ನೀನು ಸಮರ್ಥ ಗುರುದೇವ ಅನ್ನೋದನ್ನ ನೆನಪಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ನೀನಾರು ಹೇಳಬೇಕು ಅಂತ ಪಾದ ಹಿಡಿದು ಬೇಡಿಕೊಂಡಾಗ ಜಗದ್ಗುರು ರೇಣುಕ ಭಗವತ್ಪಾದರು ಭಿಕ್ಷುಕನ ರೂಪವನ್ನೇ ಬಿಟ್ಟು ತಮ್ಮ ನಿಜ ರೂಪವನ್ನೇ ಮಂಗಳವೇಳೆಯ ವೀರಪಿಚ್ಚಳಿಗೆ ತೋರಿಸಿದ್ದಾರೆ. ಗುರುದೇವ ಕ್ಷಮಾ ಪಾಹಿ ಮಾಂ ಪಾಹಿ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೇವೆಗೆ ಸೀಮೆ ಇಲ್ಲ ಕೂಡಲ ಸಂಘ. ನನ್ನ ತಪ್ಪು ಬಹಳ ಯಾವಪ್ಪ ಯಪ್ಪ, ನಿನ್ನ ಸಹನ ಶಕ್ತಿಗೆ ದಂಡನೆ ಇಲ್ಲ, ಕೊನೆಯುವುದೇ ಇಲ್ಲ. ಕ್ಷಮಾ ಮಾಡುವಂತ ಬೇಡಿಕೊಂಡಾಗ ರೇಣುಕ ಭಗವತ್ಪಾದರ ಮನಸ್ಸು ಕರಗಿತು. ಅರಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮೆ ಉಂಟು, ಅರಿತು ಮಾಡಿದ ಅಪರಾಧ ಅಕ್ಷಮ್ಯ, ಅದನ್ನು ಕ್ಷಮಾ ಮಾಡಲಿಕ್ಕಾಗುವುದಿಲ್ಲ. ತಿಳಿಯಲಾರದ ಮಾಡ್ಯ ಆಗಲಿ ಅಂತ ತಿಳ್ಕೊಂಡು ರೇಣುಕ ಭಗವತ್ಪಾದರು ತಮ್ಮ ಕಮಂಡಲದೊಳಗಿರುವಂತಹ ಶುದ್ಧೋದಕವನ್ನ, ನೀರನ್ನ ಸುಟ್ಟು ಬೂದಿಯಾಗಿ ಹೋಗಿರೋ ಅರಮನೆ, ಎಲ್ಲಾ ಅರಮನೆ ಸುಟ್ಟು ಬೂದಿಯಾಗಿ ಹೋಗಿರ್ತಾರೆ. ಅಂತ ಸುಟ್ಟು ಬೂದಿಯಾಗಿ ಹೋಗಿರುವಂತಹ ಅರಮನೆಯ ಬೂದಿಯ ಮೇಲೆ ಕಮಂಡಲದಲ್ಲಿರೋ ನೀರನ್ನ
ಇಂಥ ಮಹಾನ್ ತಪಸ್ವಿಗಳು ಲೀಲಾಮೂರ್ತಿ ಅಂಥ ಪಂಚಪೀಠಗಳ ಪರಂಪರೆಯಲ್ಲಿ ಬರುವಂತಹದ್ದೇ ರಾಜನಿಂದ ಜ್ಯೋತಿಷ್ಯ ಪಾಂಡಿತ್ಯ ಎಲ್ಲದರಲ್ಲಿಯೂ ಶ್ರೇಷ್ಠತೆಯನ್ನು ಗಳಿಸಿಕೊಂಡಿರುವ ಕಾರಣಕ್ಕಾಗಿ ರಾಜ ಮಹಾರಾಜರಿಂದ ಯುಕ್ತಿಯ ಹಿರೇಮಠ ಅಂತ ಪಡೆದುಕೊಂಡಿದ್ದು ತದನಂತರದ ಕನ್ನಡದ ಪಾರಿಭಾಷೆ ಶಬ್ದದೊಳಗ ಶಬ್ದದೊಳಗೆ ಚುಟ್ಟಿ ಹಿರೇಮಠ ಅಂತ ಮಠದೊಡೆಯರೆಲ್ಲರೂ ಸಮಾಜಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ಶ್ರೀಗಂಧದ ಹಾಗೆ ಊದುವತ್ತಿಯ ಹಾಗೆ ಬೆಳಕನ್ನ ನೀಡುವ ಭಕ್ತಿಯ ಹಾಗೆ ತಮ್ಮ ಭವಿಷ್ಯವನ್ನ ತಮ್ಮ ಜೀವನ ಬದುಕನ್ನ ಸಲ್ಲಿಸಿದ ಅಷ್ಟೆಲ್ಲ ಪುಣ್ಯಾತ್ಮರು ಪುಣ್ಯಪುರುಷರು 18 ಜನ ಈ ಮಹಾಮಠಕ್ಕೆ ಪೀಠಾಧಿಪತಿಗಳ ಆಗಿ ಇವತ್ತಿನ ವರ್ತಮಾನ ಕಾಲದ ಇಂದಿನ ಸದ್ಯದ ಪೀಠಾಧಿಪತಿಗಳು ಬಹುದೊಡ್ಡ ವಿದ್ವಾಂಸರು ಬಹುಭಾಷಾ ಪಂಡಿತರು. ಆದರೆ ನನಗಿಂತಲೂ ನನ್ನ ಭಕ್ತರು ಶ್ರೇಷ್ಠ, ಮಮ ಭಕ್ತ ಮಮ ಅಧೀಕ ಅನ್ನೋ ಮಾತಿಗೆ ಕಟ್ಟು ಬಿದ್ದು ಆ ಮಾತಿಗೆ ಮನ್ನಣೆಯನ್ನ ಕೊಡೋದಕ್ಕಾಗಿ ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗಿಸರಿಸಿ ಗಂಟು ಕಟ್ಟಿ ಮೂಲಿಗೆ ಚೆಲ್ಲಿ ಹೊರದೇಶದೊಳಗೆ ಗ್ರೀಕ್ ದೇಶದಂತ ಅಮೆರಿಕ ಜಪಾನ್ ಹೊರಗಿನ ದೇಶದೊಳಗೆ ತತ್ವಜ್ಞಾನವನ್ನು ಅಧ್ಯಯನ ಮಾಡಿ ಹೊರಗಿನ ದೇಶದೊಳಗೆ ಸಂಚಾರ ಮಾಡಬೇಕಾಗಿರುವಂತಹ ವರ್ತಮಾನದ ಶತಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ರು ಬಸವೇಶ್ವರ ಶಿವಾಚಾರ್ಯರು ಎಂತಿದ್ದರು ಏನಿದ್ದರು ನಂಗಿನ ಅರಮನೆಗಿಂತ ಇಂಗುಳದ ಗುಡಿಲೇಸು ಅನ್ನೋ ಹಂಗ ತವರು ಮನೆಗಿಂತಲೂ ಗಂಡನ ಮನೆ ಶ್ರೇಷ್ಠ ಅನ್ನೋ ಹಾಗ ಎಲ್ಲಾ ಭಕ್ತರಿಗೆ ನಾನೇ ನನ್ನ ಭಕ್ತರು ನನಗಿಂತಲೂ ಶ್ರೇಷ್ಠ ಅನ್ನೋ ಭಾವದಿಂದ ನಿಮ್ಮೆಲ್ಲರ ಭಕ್ತರ ಕಲ್ಯಾಣಕ್ಕಾಗಿ ಎಲ್ಲವನ್ನು ಕಟ್ಟಿ ಇಲ್ಲಿ ಉಳಿದಾರಲ್ಲ ಇದು ಎಲ್ಲೆಲ್ಲೋ ಇರಬೇಕಾಗಿತ್ತು ಪೂಜ್ಯರು. ಅವರ ಬಹುಭಾಷಾ ವ್ಯಕ್ತಿತ್ವ ಬಹುಭಾಷಾ ವಿದ್ವತ್ತಿಗೆ ಇಲ್ಲಿ ನಮಗೆ ಶ್ರೇಷ್ಠ ದರವೆಂದಿಲ್ಲ. ಯಾತಕ್ಕೋ ಹುಬ್ಬಳ್ಳಿ ಧಾರವಾಡ ನೋ ರಿಯಾಕ್ಷನ್ ನೀವ್ ಆಕ್ಟಿಂಗ್ ಅವ್ರ ಆಕ್ಟಿಂಗ್ ಯಾತಕ್ಕೋ ಹುಬ್ಬಳ್ಳಿ ಧಾರವಾಡ ಅನ್ನುವಂತೆ ನಮ್ಮ ಸೂಡಿ ಗ್ರಾಮವೇ ನಮಗೆ ಸ್ವಾರ್ಥ, ಸೂಡಿ ಗ್ರಾಮವೇ ನಮಗೆ ಅರಮನೆ, ಸೂಡಿ ಗ್ರಾಮವೇ ನಮಗೆ ಕೈಲಾಸ ಅನ್ನೋ ಭಾವವನ್ನು ಇಟ್ಟುಕೊಂಡು ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿ ಇಲ್ಲಿ ಉಳಿದಿನ ಅಂತಹ ಪರಮ ಪೂಜೆಯನ್ನ ಪಡೆದಿರುವಂತಹ ಸಮಸ್ತ ಸೂಡಿ ಗ್ರಾಮ, ಸಮಸ್ತ ಜುತ್ತಿ ಹಿರೇಮಠದ ಸರ್ವ ಶಿಷ್ಯ ಬಳಗ ಧನ್ಯವಸ್ಮಿ ಧನ್ಯೋ ಧನ್ಯ. ಕಷ್ಟ ಯೋಗ್ಯ ಗುರುಗಳಿಗೆ ಯೋಗ್ಯ ಶಿಷ್ಯರು ಸಿಗೋದು ಕಷ್ಟ, ಯೋಗ್ಯ ಶಿಷ್ಯರಿಗೆ ಯೋಗ್ಯ ಗುರುಗಳು ಸಿಗೋದು ಕಷ್ಟ. ಆದ್ರೆ ವರ್ತಮಾನದ ಇಂದಿನ ಪರಿಸ್ಥಿತಿಯೊಳಗೆ ಯೋಗ್ಯ ಶಿಷ್ಯರಿಗೆ ಯೋಗ್ಯ ಗುರುಗಳು, ಸುಯೋಗ್ಯ ಗುರುಗಳಿಗೆ ಸುಯೋಗ್ಯ ಶಿಷ್ಯ. ಅತ್ಯಂತ ಶ್ರೇಷ್ಠ ಸಂಕಲ್ಪ ಮೂರ್ತಿ ಮಹಾಪೂಜ್ಯರು ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಎಲ್ಲೆಲ್ಲೋ ಇರಬೇಕಾಗಿರುವಂಥವ್ರು ಇಲ್ಲಿ ಅದ ಅದು ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಚ್ಛೆಯೋ ಏನೋ ದೇವಲೀಲೆಯೋ ಏನೋ ಬರುವ ಬೈಕಿಯನ್ನು ಕಣ್ಸನ್ನೆಯಲ್ಲಿ ಕಾಣುವ ಹಂಗೆ ಅದು ಗುರುವಿನ ಲೀಲೆ, ದೇವರ ಲೀಲೆ ಇಲ್ಲಿ ಒಂದೊಂದಾಗಿದೆ. 6, 7, 8, 9, 10 ದಿನ 10ನೇ ತಾರೀಕಿನವರೆಗೆ ನಡೆಯುವಂತಹ ವಿಶೇಷ ರಚನಾತ್ಮಕ ಮಹಾ ಕಾರ್ಯಕ್ರಮದ ಮುನ್ನಾದಿನಗಳಲ್ಲಿ ಇವತ್ತು ಪ್ರಾರಂಭದ
ಸಂಗೀತಗಾರ ಬರ್ತಾರೆ. 8 ಗಂಟೆ ಮುಂಚೆ ನಾವು ಬರ್ತೀವಿ. ಮುಂದೆ 9 ಗಂಟೆ 9:15 ನಿಮಿಷಕ್ಕೆ ಪರಮ ಪೂಜ್ಯ ಅಜ್ಜನವರು ಸ್ನಾನ ಪೂಜಾ ಪ್ರಸಾದ ಪುಷ್ಪವನ್ನು ವೇದಿಕೆಯಲ್ಲಿ ಪರಿಮಾಣಿಸ್ತಾ ಇದ್ದಾರೆ. ಆಮೇಲೆ ಪೂಜ್ಯರ ಆಶೀರ್ವಚನ ಆಗ್ತದೆ. ನಮಗೊಂದಿಷ್ಟು ಪುಣ್ಯ ಪುರುಷರ ಆಧ್ಯಾತ್ಮಿಕ ಪ್ರವಚನ ಆಗ್ತದೆ. ಅದಕ್ಕೆ ಸಮಸ್ತ ತಾಯಿಯಂದಿರೊಳಗೆ ಸಮಸ್ತ ಎಲ್ಲ ಪುರುಷರೊಳಗೆ 7:30 ಅನ್ನೋದ್ರೊಳಗೆ ಹೀಗೆ ಸರಿ ಯಾವ 7:30 ಅನ್ನೋದ್ರಲ್ಲಿ ಹಾಜರಿ ಹೆಂಗೆ ಹಾಜರಿ ಅಂತಂದ್ರೆ ಇಲ್ಲಿ ಮಹಾಮಂಗಳಾರತಿ ಆದ್ಮೇಲೆ ಇಲ್ಲಿ ಮಹಾಮಂಗಳಾರತಿ ಆದ್ಮೇಲೆ ಹಿಂದಿನಿಂದ 15 ತಾರೀಕಿನವರೆಗೆ ಮಹಾಪ್ರಸಾದ. ನೀವು ಬರ ಹೆಂಗ್ ಬರ್ಬೇಕು ಅಂತಂದ್ರೆ ಬರಾಗ ಎಲ್ಲ ಮನೆ ಚಿಕ್ಕ ಹಾಸಿ ಪಟ 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 ಜಾಡಿಸಿ ಚಂದಾಗಿ ಹಾಸಿ ಎಲ್ಲವನ್ನೂ ಬಿಟ್ಟು ತೆಳ್ಳನ ಬೆಡ್ಶೀಟ್ ದಾದಿಸಿ ಹಿಂಗೆ ಪದ ಪದ ಮಾಡಿ ಹಾಕಿ ಫ್ಯಾನ್ ಬಟನ್ 2ನೇ ನಂಬರಿಗೆ ಇಟ್ಟು ಹಚ್ಚಿ ಟೆಸ್ಟ್ ಮಾಡಿ ಆಮೇಲೆ ಅದನ್ನು ಆಫ್ ಮಾಡಿ ಸೀದಾ ಬಂದು ಪ್ರವಚನ ಮುಗಿದ ತಕ್ಷಣ ಶಿಸ್ತು ಪ್ರಸಾದ ಮಾಡಿ ಹಿಂಗ ಜೋಲಿ ಹೊಡ್ಕೋತ ಹಾಗನೆ ತೆಲುಗಿಗೆ ತೆರೆ ಹೆಚ್ಚು ಹಾಸಿ ಹಸೆ ತರ ನಿದ್ದೆ ಹಾಕೋದು ಹಾಸಿ ಹಾಸ್ಕೊಳ್ಳೋ ತರ ನಿದ್ದೆ ಹೋಗ್ಬಿಟ್ಟು ಯಾಕೆ ಪಾಪ ಅದಕ್ಕೆ ಎಲ್ಲ ರೆಡಿ ಮಾಡಿರ್ತಾರೆ. ನಿಮ್ಮ ಸಲುವಾಗಿ ಎಲ್ಲ ಸಪ್ಪತ್ತು ದಾಸು ಸಪ್ಪತ್ತು ನಾನಾ ಥರದ ಮಹಾಪ್ರಸಾದ ಯಾವ ದಿವಸ ಇವತ್ತಿಷ್ಟು ಮಂದಿ ಬಂದಿರಿ ಅಂತ ಹೇಳಿದ್ದೆ. ಒಂದು ನವಬರ್ತಿದ್ದಾಗ ಎಲ್ಲೋ ಕಾರ್ಯಕ್ರಮ ಹೋಗಿದ್ದಿದ್ದೆ ಹನ್ನೆರಡು ಸುತ್ತಮುತ್ತ ಎಲ್ಲ ಬರ್ತದೆ ಹೋಗಿದ್ವಿ. ಯಾರು ಒಟ್ಟೆ ಹೆಣ್ಮಕ್ಳು ಇದ್ದಿದ್ದಿಲ್ಲ ಊರ ಯಾಕೆ ಹೋಗಲ್ಲ ಹೆಣ್ಮಕ್ಳೆಲ್ಲ ಊರಾಗ ಬರೀ ಹೆಣ್ಮಕ್ಳು ಇದಾವ ಗಪ್ಪ ಕೂತ್ರು ಮಾತ್ರ ಕೊಡ್ತಾವೆ. ನೀವು ಈಗ ಕೂತು ಶರ್ಟ್ ಹಾಕೊಂಡು ಗಪ್ಪ ಕೂತಾನೆ ಗಪ್ಪ ಕೂತು ಅಡಿಗೊಬ್ಬ ಯಜಮಾನ ಶಿಕ್ಷೆ ಯಾಕೆ ಕೂತಾರೆ ಟ್ಯಾಕ್ ಐತಿ ನಮ್ಮ ಸರ್ ಆ ನೋಡ್ರಿ ಹೆಣ್ಮಕ್ಳು ಬರೀ ಹೆಣ್ಮಕ್ಳೇ ಕೂದ್ರಿ ಗೊತ್ತೇ ಅವ್ರು ಆಧಾರ್ ಕಾರ್ಡ್ ಮಾಡಿ ಆಧಾರಿನ ತೆರಿಗೆ ಇಲ್ಲ. ಆದ್ರೆ ಈ ಖುಷಿ ಅನಿಸ್ತದ ಚುಟ್ಟಿ ಏರಿಮಟ್ಟದ ಸದ್ಭಕ್ತರ ತಾಯಂದಿರು ಸುಮಾರು 50 ಜನ ತಾಯಂದಿರು ಮೊದಲೇ ಪ್ರವಚನಕ್ಕೆ ಸೇರಿದೆ ಅಂದ್ರೆ ನಿನ್ನೆಲ್ಲ ತಾಯಂದಿರಿಗೆ ಅತ್ಯಂತ ಅನಂತ ಧನ್ಯವಾದಗಳು. ಖುಷಿ ಅನಿಸ್ತದೆ. 20 ದಿವಸ ಆಯ್ತು, ಇನ್ನು 4 ದಿವಸ ಸರಿಯಾದ ಸಮಯಕ್ಕೆ ಬರಿ ನಮ್ಮ ಸಂಗಮೇಶ್ವರ್ ಚಂದ ಸಂದರ್ಭಕ್ಕೆ ತಕ್ಕಂಗೆ ಗ್ರೀ ಪಟ್ನ ನನ್ನ ಬಾಯಿಗಳ ಕಡೆ ಶಕ್ತಿ ಇದ್ರೊಳಗೆ ಹಸ್ಕೊಂಡ್ಬಿಡ್ತಾನೆ. ಅದಕ್ಕೆ ತಕ್ಕಂಗೆ ನಮ್ಮ ಹಿಂದೂ ಸರ್ ತಬಲ ಕುಂತೋರಿ ಅದಕ್ಕೆ ಕುಣಿಬೇಕು ಹಂಗೆ ತಬಲ ಹೊಡಿತಾರೆ. ನಮ್ಮ ಲಿಂಗರಾಜ್ ಸರ್ ಸಂಗಮೇಶ್ವರ್ ಅವರು ಅದ್ಭುತವಾಗಿ ಹಾಡ್ತಾರೆ. 4 ವರ್ಷದ ಭೇಟಿ ನಮ್ಮ ಸಂಚಾಲಕರು ಸರ್ ಹೇಳಿದ್ರೆ 4 ವಯಸ್ಸು ಅವರು ಹೇಳಿದರು 4 ವರ್ಷದ ಇಚ್ಛೆ ಈ ವರ್ಷ ಈಡೇರದ. ಹಾಗಾಗಿ ನಮ್ಮ ಅಂತ ಯೋಗ್ಯ ಸಂಗೀತಗಾರರು ಗಂಧರ್ವರಿಗೆ ಬಂದವರು ಸಿಕ್ಕಿದ್ದಾರೆ. ಇದೆಲ್ಲರ ಸದುಪಯೋಗ ಮಾಡಿಕೊಳ್ಳುವುದು ಅನ್ನೋ ನಮ್ಮಲ್ಲಿ ವಿನಂತಿಪೂರ್ವಕವಾಗಿ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ನಮ್ಮ ಉಮೇಶ್ ಅವರು ನಡೆಸಿಕೊಡ್ತಾರೆ. ಎಷ್ಟು ಬಂದಿದ್ದೀರಿ ಊರಾಗ ಭಾಳ ಬಂದಿದ್ದೀರಿ. ಅದ್ಭುತ ಕಾರ್ಯಕ್ರಮ. ನೀವೇ ನನ್ನ ಹಾಡಕ್ಕೆ ಎಷ್ಟು ಸೌಭಾಗ್ಯ ಮಾಡಿ ಗೊತ್ತಿಲ್ಲ. ನಿಮ್ಮ ಮುಂದೆ ಹಾಡಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇಂಥ ಮಠದೊಳಗೆ ಇಂಥ ಗುರುಗಳ ಮುಂದೆ ಅಜ್ಜೋಳ ಪ್ರವಚನ ಭಾಳ ಸಣ್ಣವಿದೆ. ಗದಗೊಳಗೆ ಆಶೀರ್ವಚನ ಮಾಡ್ತಿದ್ದೆ. ಪಂಚಾಕ್ಷರಿ ಪ್ರಾಂಗಣದೊಳಗೆ ಅವರ ಆಶೀರ್ವಚನ ಕೇಳಿದ್ದೆ. ಅವ್ರ ಮುಂದೆ ಹಾಡುವಂತ ಯೋಗ ಸಿಕ್ಕಿದೆ. ರಂಭಾಪುರಿ ಸನ್ನಿಧಿಯವರ 3 ವರ್ಷಗಳಿಂದ ಹಾಡ್ತಾ ಇದ್ದೆ. ಗುರುಗಳಿಂದ ಅವಕಾಶ ಕೊಟ್ಟಿದ್ದಾರೆ. ಹಾಡ್ಬೇಕೆ ನೀವೇ ಸಾಲ ಕೊಟ್ರಿ. ನಾಳೆ ದಿವಸ ಸ್ವಲ್ಪ ಮಂದಿ ನಿಮ್ಮ ಪ್ರಚಾರ ಬಹಳ ಚಂದ. ಇದು ಎಷ್ಟು ವರ್ಕ್ ಮಾಡೋದು ಗೊತ್ತಿಲ್ಲ. ನಿಮ್ಮ ವರ್ಕ್ ಬಹಳ ಚಂದ ವರ್ಕ್ ಮಾಡೋದು. ಬಹಳ ಚಂದ ಕಷ್ಟ ಕಾರಲ್ಲಿ ಕೂಡ ಚಂದ ಕರ್ಕೊಂಡು ಹೋಗಿ ಮಂದಿ ನೀವು.
ನಿಮ್ಮ ಪ್ರಚಾರ ಬಹಳ ಚಂದ. ಏನೆಲ್ಲ ಪ್ರಚಾರ ಮಾಡ್ತಿರ್ತೆ ಇಂಥ ಧರ್ಮ ಕಾರ್ಯ ಪ್ರಚಾರ ಮಾಡಿ ನಾಳೆ ವಿಶ್ವಕರ್ಮರೇ ಸ್ವಲ್ಪ ಗೀತೆಗಳನ್ನು ಹಾಡುವಂತ ಪ್ರಯತ್ನ ಮಾಡ್ತೀನಿ. ನಾನ್ ಡ್ರೈವರ್ ಹಾಡೋದಿಲ್ಲ, ಇವ್ರಿಗೆ ಗೊತ್ತೈತು ಅನ್ನೋದು ಕೇಳಿ ಒಳ್ಳೊಳ್ಳೆ ಗೀತೆಯನ್ನು ಹಾಡುವಂತ ಪ್ರಯತ್ನ ಮಾಡ್ತೀನಿ. ನಾಳೆ ವಿಶ್ವದಲ್ಲಿ ಈ ಒಂದು ಅಚಾರ ನಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳುವ ನನ್ನ ತಂಗಿ ಮುತ್ತಿನುಂಗುರದ ಮಳೆಯಾಗಿ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳುವ ನನ್ನ ತಂಗಿ ಮುತ್ತಿನುಂಗುರದ ಮಳೆಯಾಗಿ ಅಮ್ಮನ ಮನೆಯಿಂದ ಮೈಗಾಡ ತವರೂರ ವರ್ಷಕ್ಕೆ ಒಮ್ಮೆ ತೇರ ನೀ ಮೈಗಾಡ ತವರೂರ ವರ್ಷಕ್ಕೆ ಒಮ್ಮೆ ತೇರ ಕಷ್ಟ ಇರಲಿ ನೂರ ಕಷ್ಟ ಇರಲಿ ನೂರ ಮೈಗಾಡ ಅಣ್ಣನ ಊರ ನೀ ಮೈಗಾಡ ಅಣ್ಣನ ಊರ ಅಮ್ಮನ ಮನೆಯಿಂದ ನೆರವರಿಯ ಸಂಗ ಬ್ಯಾಡ ಅದುವೇ ಸತ್ಯದಾರಿ ನೋಡ ನೆರವರಿ ಸಂಗ ಬ್ಯಾಡ ಅದುವೇ ಸತ್ಯದಾರಿ ನೋಡ ಎದೆಯೊಳಗಿರಲಿ ಪ್ರೀತಿ ಎದೆಯೊಳಗಿರಲಿ ಪ್ರೀತಿ ಮರಿಗಾದ ಎಂದಿಗೂ ನೀತಿ ನೀ ಮರಿಗಾದ ಎಂದಿಗೂ ನೀತಿ ಅಮ್ಮನ ಮನೆಯಿಂದ ನಗಲುತ್ತ ಹೆದರಿಲ್ಲ ನಿನ್ನ ಕಷ್ಟಕ್ಕೆ ಬರುವುದಿಲ್ಲ ನಗಲುತ್ತ ಹೆದರಿಲ್ಲ ನಿನ್ನ ಕಷ್ಟಕ್ಕೆ ಬರುವುದಿಲ್ಲ ಕೈವಳಗಿರಲಿ ಮನಸ್ಸು ಕೈವಳಗಿರಲಿ ಮನಸ್ಸು ಕಳಗಾಡ ಹುಚ್ಚು ಕನಸು ನೀ ಕಳಗಾಡ ಹುಚ್ಚು ಕನಸು ಅಮ್ಮನ ಮನೆಯಿಂದ ಸುಳ್ಳೆಲ್ಲ ಕಣ್ಣೀರಲಿ ನಿನ್ನ ಮಾತಲ್ಲಿ ನೀರಲಿ ಸುಳ್ಳೆಲ್ಲ ಕಣ್ಣೀರಲಿ ನಿನ್ನ ಮಾತಲ್ಲಿ ನೀರಲಿ ಪಡೆದಿರು ಎಂದಿಗೂ ಅನುಮಾನ ಪಡೆದಿರು ಎಂದಿಗೂ ಅನುಮಾನ ಬಿಡದಿರು ನಿನ್ನ ಬಿಗುಮಾನ ಬಿಡದಿರು ನಿನ್ನ ಬಿಗುಮಾನ